ಅನಿಶ್ಚಿತವಾದಂತ ಬುದ್ಧಿಯು ಒಂದು ಮಾತ್ರ ಹೇಳ್ತಾನೆ, ಒಂದೇ ಇದೆ ಅದು. ಅಂದ್ರೆ ಇದು ಸ್ಪಷ್ಟ ಮತ್ತು ನಿರ್ದಿಷ್ಟವಾದಂತ ಗುರಿಯನ್ನು ಹೊಂದಿರುತ್ತದೆ. ಅದು ಒಂದೇ ಇದೆ. ಮತ್ತೆ ಯಾಕಪ್ಪ ಅದು ನಿರ್ದಿಷ್ಟವಾದಂತ ಗುರಿ, ಅದಕ್ಕೊಂದು ಗುರಿ ಇದೆ ಮತ್ತು ಅದು ಗುರಿ ಸ್ಪಷ್ಟವಾಗಿದೆ. ಮತ್ತೊಂದೆಡೆ ಅನಿಶ್ಚಿತ ಬುದ್ಧಿಯು ಅನೇಕ ವಿಧವಾಗಿದೆ. ಅದು ಇದು ಬುದ್ಧಿ ಏನಪ್ಪಾ ಅಂದ್ರೆ ಅನೇಕ ವಿಧವಾಗಿದೆ ಅಂತಂದ್ರೆ ಇದು ಅನೇಕ ಶಾಖೆಗಳಿಗೆ, ಹೆಂಗ್ ಹೇಳ್ತಿಲ್ಲ ನಾವು ಮನೆಯೆಂಬ ಮರ್ಕಟನು ತನೆಯೆಂಬ ವೃಕ್ಷವನ್ನೇರಿ ಇಂದ್ರಿಯಗಳೆಂಬ ಶಾಖೆಯಾಗಿ ಹರಡ್ತಾನೆ. ಹಂಗ ಇದು ನಿರ್ದಿಷ್ಟವಾದ ಗುರಿಯನ್ನ ಹೊಂದಿರ್ತದೆ. ಆದ್ರೆ ಈ ಅನಿಶ್ಚಿತ ಬುದ್ಧಿ ಏನದಲ್ಲ ಇದು ಅನೇಕ ವಿಧವಾಗಿದೆ ಅಂತ. ಅಂದ್ರೆ ಇದು ಅನೇಕ ಶಾಖೆಗಳಿಗೆ ವಿಸ್ತರಿಸ್ತಾ ಹಾರ್ತಾ ಹೋಗ್ತಾ ಇದೆ ಅಂತ. ಸ್ಪಷ್ಟವಾದಂತ ಗುರಿಯನ್ನು ಹೊಂದಿರುವುದಿಲ್ಲ. ಯಾವುದು ಮನ. ಇದರರ್ಥ ನಾವು ನಮ್ಮ ಗುರಿಯನ್ನು ಸ್ಪಷ್ಟವಾಗಿ ನಿರ್ಧರಿಸಿ ಅದರ ಕಡೆಗೆ ನಮ್ಮ ಬುದ್ಧಿಯನ್ನು ಕೇಂದ್ರೀಕರಿಸಬೇಕು ಅಂತ. ಅನಿಶ್ಚಿತ ಬುದ್ಧಿನದಲ್ಲ, ಆ ಬುದ್ಧಿಯು ನಮ್ಮನ್ನ ವಿಚಲಿತಗೊಳಿಸ್ತಾ ಇದೆ ಅಂತ. ಅದಕ್ಕ ನಾವು ನಮ್ಮ ಗುರಿಯನ್ನು ಸಾಧಿಸ್ಬೇಕಂತಂದ್ರೆ ನಾವು ಅದನ್ನ ನಿಶ್ಚಿತವನ್ನಾಗಿ ಮಾಡ್ಕೋಬೇಕು ಅಂತಕ್ಕಂಥದ್ದು. ಕೇಳ್ತಾ ಇದ್ರಮ್ಮ? ಒಂದು ಕಡೆ ನಮ್ಗೆ ಇಷ್ಟ ಇರ್ಬೇಕಂತ ಹೇಳ್ತಾರೆ. ಅದಕ್ಕ ಬಹುಶಃ ಕನಶ್ಚಾಂತಿ ಬುದ್ಧಯೋ ವ್ಯವಸಾಯಿನ ಎಲ್ಲಿ ಪ್ರಾಪಂಚಿಕ ಬುದ್ಧಿ ವಿಷಯಾಸಕ್ತಿ, ಆ ವಿಷಯಾಸಕ್ತಿ ಈ ಬುದ್ಧಿ ಇರ್ತದೆಯೋ ಅದು ನಾನಾಚರಣಾಗಿರ್ತದೆ. ಅದು ಯಾಕಂದ್ರೆ ಬುದ್ಧಿ ಅದು ನಾನಾ ಶಾಖೆಗಳ ಶಾಖೆ ಹಾಡ್ತಾ ಇರ್ತದದು. ಅದಕ್ಕೆ ಸ್ವರೂಪ ಜ್ಞಾನ ಎಂಬುದು ಏನದಲ್ಲ ಅದು ಒಂದೇ ಇರ್ತದೆ. ಅದು ಗುರಿ ಒಂದೇ ಇರ್ತದೆ. ಅದಕ್ಕೆ ಆ ವಿಷಯಗಳ ಜ್ಞಾನ ಮತ್ತೊಂದು ಮಗದೊಂದು ಅದರ ಫಲ ಬೇರೆ ಇರ್ತದೆ. ಆದ್ರಿಂದ ಏಕನಿಷ್ಠೆಯಿಂದ ನೀನು ಶರಣು ಬಾ ಅಂತ ಹೇಳಿ ಭಗವಂತ ಅಂತಾನೆ. ಅದಕ್ಕೇನ್ ಮಾಡು, ಗುರಿ ಒಂದೇ ಇರ್ತದೆ. ಅದಕ್ಕೆ ನೀನು ಅಲ್ಲಿ ನಿಷ್ಠೆನಿಟ್ಟು ಏಕನಿಷ್ಠೆನಿಟ್ಟು ನನ್ನ ಹತ್ರ ಬಾ ಅಂತ, ನನ್ನ ನಂಬು ಅಂತ, ನನಗೆ ಶರಣು ಹೋಗು ಅಂತ. ಅದಕ್ಕೆ ಶ್ರುತಿಗೆ ಅನುಭವಕ್ಕೆ ಹೆಂಗ್ ಹೇಳ್ತಾರಂತದ್ರಲ್ಲಿ ಶರಣು ಬಾ ಅಂತಂದ್ರೆ ಮುಂದೆ ಹೇಳ್ತಾರೆ ಅವರು. ಆದ್ರಿಂದ ಸಾಧಕನು ವಿಶೇಷವಾಗಿ ಯಾವುದು ಯುಕ್ತಿಗೆ ಶ್ರುತಿಗೆ ಅನುಭವಕ್ಕೆ ಏನೋ ಯುಕ್ತಿಗೆ ಶ್ರುತಿಗೆ ಅನುಭವಕ್ಕೆ ಈ ಮೂರಕ್ಕೂ ಹೊಂದಿಕೆ ಆಗುತ್ತದೆಯೋ ಎಂದೆನಿಸುತ್ತದೆಯೋ ಅಂತಂದ್ರೆ ಏನು ಮೂರು? ಶಾಸ್ತ್ರವು ಹಾಗೆ ಹೇಳ್ಬೇಕು, ಮತ್ತು ಯುಕ್ತಿಯಿಂದ ನೋಡಿದ್ರು ಅದ ಉತ್ತರ ಇರ್ಬೇಕಲ್ಲಿ. ಮತ್ತೆ ನಮ್ಮ ಗುರುಗಳ ಅನುಭವ ಅಮೃತೇನ ತುಂಬ್ತಾರೆ ಅದು ಇರಬೇಕು, ಅದು ಅದೇ ಉತ್ತರ ಬರಬೇಕು. ಮತ್ ಇನ್ನೊಂದೇನು ಅಂದ್ರೆ ನನಗೇನು ಅನುಭವ ಆಗ್ತದಲ್ಲ ಇದನ್ನೆಲ್ಲ ಕೇಳಿ, ಶಾಸ್ತ್ರ ಕೇಳಿದ ಆಮೇಲೆ ತನ್ನ ಯುಕ್ತಿಗೆ ಅದನ್ನ ಹೊರಗೆ ಹಚ್ಚಿದ ಎಲ್ಲ ಆಯ್ತು. ಈ ಮೂರಕ್ಕೂ ಕೊನೆಗೇನಪ್ಪಾ ಅಂದ್ರೆ ತನ್ನ ಅನುಭವಕ್ಕೆ ಏನದಲ್ಲ ಆ ತನ್ನ ಅನುಭವ ಎಂಬುದು ಶಾಸ್ತ್ರದಂತೆ ಅದು ಬಂತಪ್ಪ ಅಂತಂದ್ರೆ ಅಲ್ಲಿ ಅರ್ಧ ಕೆಲಸ ಮುಗದಂಗಂತ, ಅದ ಒಂದು ಆಲ್ಮೋಸ್ಟ್ ಕೆಲಸ ಮುಗದಂಗಂತ. ಎಲ್ಲಿ ಬರ್ಬೇಕು? ಅದು ಮೂರದನ್ನ ಹೇಳಿ ಕೊನೆಗೆ ತನ್ನ ಅನುಭವನು ಅದೇ ರೀತಿಯಾಗಿರ್ಬೇಕು. ಯುಕ್ತಿಯಿಂದ ನೋಡಿದ್ರು ಹಾಗೆ ಬರ್ಬೇಕು, ಶಾಸ್ತ್ರ ನೋಡಿದ್ರು ಹಾಗೆ ಬರ್ಬೇಕು, ಮತ್ತು ಗುರುಮುಖೇನ ಇದ್ರು ಅದು ಹಾಗೆ ಬರ್ಬೇಕು. ಕೊನೆಗೆ ತನ್ನ ಅನುಭವ ಕೂಡ ಏನದಲ್ಲ ಆ ತನ್ನ ಅನುಭವ ಎಂಬುದು ಕೂಡ ಶಾಸ್ತ್ರದಲ್ಲಿದ್ದಂತೆಯೇ ಬಂತಪ್ಪ ಅಂತಂದ್ರೆ ಅಲ್ಲಿ ಮುಖ್ಯ ಕೆಲಸ ಏನದಲ್ಲ ಅದು ಮುಗದಂಗಂತ. ಇನ್ನೊಂದೇನು ಸಣ್ಣ ಪುಟ್ಟ ಕೆಲಸ ಅದೇನಲ್ಲಿ ಇದೆ, ಮುಖ್ಯ ಕೆಲಸ ಇದು ಮೇನ್. ಅದಕ್ಕ ಉಪಾಯಗಳನ್ನು ತನ್ನ ಸ್ವರೂಪವನ್ನು ತಿಳಿಯುವ ಉಪಾಯ ಮೊದಲಾದವುಗಳನ್ನ ಹೇಳಿಯೇ ಇದ್ದಾರೆ ಅಂತಕ್ಕಂಥದ್ದು. ಅದಕ್ಕ ಅವುಗಳನ್ನ ಇನ್ನು ಮುಂದೆ ಹೇಳ್ತಾ ಹೋಗ್ತಾರೆ. ಅದಕ್ಕ ಅನೇಕ ವಿಷಯಗಳ ಮುಂದೆ ಬರ್ತಾವೆ. ಅವುಗಳನ್ನೆಲ್ಲ ನಾಳಿಂದ ನಾವು ಕೇಳಬಹುದು. ಜಯ ಸಚ್ಚಿದಾನಂದ ಅಂತೇಳಿ ಈ ಒಂದು ವಿಷಯವನ್ನ ಇಲ್ಲಿಗೆ ಮುಗಿಸ್ತಾರೆ ಅವರು. ಇನ್ನು ಮರುದಿನ ಕೇಳ್ತಾರೆ. ಏನಪ್ಪಾ ಅಂದ್ರೆ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಆತ್ಮೀಯರೇ, ನಿನ್ನೆ ದಿವಸ ಆತ್ಮ ಸ್ವರೂಪಾನುಭವವನ್ನ ಶಾಸ್ತ್ರಯುಕ್ತಿ ಅನುಭವಗಳಿಗೆ ಸಂಪೂರ್ಣವಾಗಿ ಹೊಂದುವಂತೆ ಮಾಡಿಕೊಳ್ಳುವುದೇ ಮುಖ್ಯವಾದದ್ದು. ನಾವು ಏನ್ ನೋಡಿದಿವಿ? ಆತ್ಮ ಸ್ವರೂಪ ಅನುಭವವನ್ನ ಶಾಸ್ತ್ರಯುಕ್ತಿ ಅನುಭವಗಳಿಗೆ ಸಂಪೂರ್ಣವಾಗಿ ಹೊಂದುವಂತೆ ಮಾಡಿಕೊಂಡು ನಾವೆಲ್ಲ ತಿಳ್ಕೊಂಡೇವಿ.
ಮಾಮೇಕ ಶರಣಂ ವ್ರಜ. ಏನು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕ ಶರಣಂ ವ್ರಜ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಅರ್ಜುನಗೋಸ್ಕರ ಹೇಳ್ತಕ್ಕಂಥ ಮಾತಿದು. ಏನ್ರ ಅರ್ಥ ಅಂತಂದ್ರೆ ಎಲ್ಲರೂ ಗೊತ್ತದ ಅರ್ಥದು. ಏನಪ್ಪಾ ಅಂದ್ರೆ ಇದು ಯಾವುದಕ್ಕೆ ಧರ್ಮ ಅಂತ ತಿಳಿದಿದೆಯೋ ಅವೆಲ್ಲವನ್ನು ಬಿಟ್ಟುಕೊಟ್ಟು ಏನ್ ಮಾಡುವ ನೀನು ಮಾಮೇಕ ಶರಣಂ ಮಾಮೇಕಂ ಶರಣಂ ವ್ರಜ. ನನ್ನೊಬ್ಬಳಿಗೆ ನೀನು ಶರಣ ಬಾ, ನನ್ನೊಬ್ಬಳಿಗೆ ನೀನು ಏಕೋಭಾವದಿಂದ ಬಾ. ಹೆಂಗ ಬಾ? ಏಕೋಭಾವದಿಂದ ಬಾ, ಅನೇಕ ಭಾವದಿಂದಲ್ಲ, ನಿಷ್ಠೆ ಏಕನಿಷ್ಠೆಯಿಂದ ಬಾ, ಏಕೋಭಾವದಿಂದ ಬಾ. ನನ್ನೊಬ್ಬನಿಗೆ ನೀನು ಏಕೋಭಾವದಿಂದ ಅನನ್ಯ ಚಿತ್ತದಿಂದ ಶರಣು ಬಾ. ನನ್ನನ್ನ ಈ ಧರ್ಮ ಕಾಪಾಡ್ತದೆ, ಆ ಧರ್ಮ ಕಾಪಾಡ್ತದೆ, ಅದು ರಕ್ಷಣೆ ಮಾಡ್ತದೆ, ಇದು ರಕ್ಷಣೆ ಮಾಡ್ತದೆ, ಅದು ಶಾಂತಿ ಸಿಗ್ತದೆ, ಇದು ಶಾಂತಿ ಸಿಗ್ತದೆ, ಏನೆಲ್ಲ ಮುಂತಾದ ಏನ್ ಅನಿಸ್ತದಲ್ಲ, ಏನ್ ಅನ್ಕೊಂಡು ಬಂದಿಲ್ಲ ನೀನು, ಅವೆಲ್ಲ ಪರಮ ಪ್ರಯೋಜನ ಕೊಡ್ಲಾರವು, ಏನು ಸಾಧ್ಯ ಇಲ್ಲವು, ಅವು ಯಾವ ಪ್ರಯೋಜನ ಬರುದಿಲ್ಲ ಅಂತ. ಅದಕ್ಕೇನ್ ಮಾಡು, ನನಗ್ ಶರಣ ಬಾ, ಮಾಮೇಕಂ ಶರಣಂ ವ್ರಜ. ಒಂದು ಈ ಶ್ಲೋಕ ಹೇಳ್ತಾನ್ರಿ, ಅನನ್ಯ ಚಿಂತೆಯಂತೋ ಮಾಂ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನೀನು ನನ್ನಲ್ಲಿ ಶರಣಾದಂತ ನಿನ್ನ ಯೋಗಕ್ಷೇಮನೆಲ್ಲ ನಾನ್ ನೋಡ್ಕೊತೀನಿ, ತನ್ನ ಜವಾಬ್ದಾರಿ ತಗೋತಾನೆ. ಮತ್ತ ಯೋಗಕ್ಷೇಮ ನೋಡ್ಕೊಂಡ್ರೆ ಸೈತ್ರಿ ಮಣ್ಣಿಗೆ ಚರ್ಚೆ ಮಾಡಿದ್ರಿ, ಅಷ್ಟು ಯೋಗಕ್ಷೇಮ ನೋಡ್ಕೊಂಡ್ರೆ ಸಹಿತ ನಮ್ಮಿಂದ ಕರ್ಮ ಮಾಡ್ತಾನಿಲ್ಲ ಅವನು. ನಮ್ಮ ಪ್ರಾರಬ್ಧಂಗ ನಾವ ನಡಿಬೇಕಲ್ಲ. ನಮ್ಮ ಪ್ರಾರಬ್ಧ ನಾವ ಮಾಡ್ಬೇಕು, ನಾವ್ ಬಗ್ಸ್ಬೇಕು ಅದನ್ನ. ಹೌದು, ನಾವ್ ಹೇಳ್ತಾನೆ ನಿನ್ನೆಲ್ಲ ನನ್ ಜವಾಬ್ದಾರಿ ಬಿಟ್ಬಿಡು, ನನಗ ಸಂಪೂರ್ಣ ಜವಾಬ್ದಾರಿ ನಂದು, ನೀ ಬರೀ ನನ್ಗೆ ಶರಣ ಬಾ, ಮಾಮೇಕಂ ಶರಣಂ ವ್ರಜ ಅಂತ ಹೇಳ್ತಾನೆ. ಆದ್ರೆ ಹೇಳಿದ್ರು ಸಹಿತ ಮತ್ ನಮ್ ಕಡೆಯಿಂದ ಕರ್ಮ ಮಾಡ್ತಾನೆ ಅವನು. ಹೌದೌದು, ತಾವೇನ್ ಮಾಡೋದು ನಮ್ ಕೂಡ ಮಾಡ್ತಾವ. ಯಾಕಂತ ನಮ್ಮ ಕರ್ಮ ಫಲ ನಾವು ಬಹುಸಬೇಕಲ್ಲ. ಇಲ್ಲಿ ಕರ್ಮ ಫಲ ಬರ್ತದಲ್ಲಿ ಅದಲ್ರಿ, ನಾವು ಬೋಸ್ಬೇಕು. ಅದಕ್ಕೆ ನಿಜವಾದ ಶಾಂತಿ ಮುಂತಾದದ್ದು ನಿನಗೆ ಸಿಗಬೇಕಾದ್ರ ಮಾಮೇಕಂ ಶರಣಂ ವ್ರಜ, ನನ್ನೊಬ್ಬನಿಗೆ ನೀನು ಶರಣ ಬಾ. ಅಹಂ ತ್ವಾ ಸರ್ವೋ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನಿನಗೆ ಶರಣು ಬಂದ ನನ್ನ ಹಿಂದಿನ ಪಾಪದ ಗತಿಯೇನು, ಅವನು ಯಾರು ಅನುಭವಿಸ್ಬೇಕು, ಇದೊಂದು ನಿಯಮ ಇದಿದು. ಯಾರು ಕೇಳ್ತಾನೆ? ಅರ್ಜುನ್ ಕೇಳ್ತಾನೆ, ನಿನ್ನ ಶರಣ ಬರ್ತೀನಪ್ಪ, ಸರಿ ಹೋಯ್ತು, ನಾನು ನಿನ್ನ ಶರಣ ಬರ್ತೀನಿ, ಎಲ್ಲ ಆಯ್ತು, ನಾನು ನೋಡ್ಕೋತೀನಿ ಅಂತ ಹೇಳಿದೇನು, ಅದಕ್ಕೇನ ಧೈರ್ಯ ಗದ್ದೆಗೊಂದು ಬೇಡ, ಅಂದ್ಬೇಡ, ನಾನಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದು ಸರಿ. ಆದ್ರೆ ನಾ ಹಿಂದೆ ಮಾಡಿದಂತ ಕರ್ಮಗಳದವಲ್ಲಪ್ಪ, ಹಿಂದಿನ ಪಾಪಗಳು, ಆ ಪಾಪದ ಗತಿ ಏನಂತ ಯಾರು ಅನುಭವಿಸ್ಬೇಕದನ್ನ, ಇದೊಂದು ನಿಯಮ ಅಂತದಲ್ಲ. ಎಷ್ಟು ಜನ್ಮಗಳಿಗೆ ಎಷ್ಟು ಪಾಪಗಳು ನನ್ನಲ್ಲಿ ಕೂಡ ಬಿದ್ದಿದ್ದಾವು ಏನೋ, ಅವೆಲ್ಲ ಕೂಡ್ಕೊಂಡು ಒಂದ್ ಕಡೆ ಬಿದ್ದಿದ್ದಾವು. ಕೃಷ್ಣ ಅದಕ್ಕೇನು ಪರಿಹಾರ ಅಂತ ನಿನಗೆ ಸಂಶಯ ಬಂದೀತು. ಪರಮಾತ್ಮ ಹೇಳ್ತಾ ಇದ್ದೇನೆ ಅಂದ್ರ ಹಿಂಗ ಸಂಶಯ ಬಂದಿತ್ತಂತ, ಅದಕ್ಕ ಏನ್ ಮಾಡು, ಅದ್ರ ಜವಾಬ್ದಾರಿ ನನಗ್ ಬಿಟ್ಬಿಡು, ನಾ ಅದ್ರ ಜವಾಬ್ದಾರಿ ಹೊರ್ತೇನೆ. ಯಾಕಂತಾರೆ ನಿನಗ ಆ ಸಂಶಯ ಬರ್ಬೋದು, ಆಯ್ತಪ್ಪ ನಿನಗೆ ಶರಣ ಬರ್ತೀನಿ ಎಲ್ಲ ಆಯ್ತೀನಿ, ನೀ ಅದನ್ನೊಂದು ಹೇಳಿದೇನು ಕರ್ಮಕಾಂಡ, ಕರ್ಮ ಸಿದ್ಧಾಂತ ಹೇಳ್ತಿಲ್ಲ ನೀನು, ಹಿಂದೆ ಮಾಡಿದಂತ ನಾನೇ ಭೋಗಿಸ್ಬೇಕು ಅಂತೇಳಿ, ಮತ್ತ ಆ ಪಾಪದ ಗಂಟ ಅದೆಲ್ಲ ಹಿಂದೆ ಐತಿಲ್ಲ, ಅದನ್ನ ಯಾರ ಭೋಗಿಸ್ಬೇಕು, ಅದನ್ನ ಯಾರು ಮಾಡ್ಬೇಕದನ್ನ ಅದನ್ನ ನೋಡ್ಕೋತಾರೆ. ಅದಕ್ಕೇನು ಪರಿಹಾರ ಅಂತ ನಿನ್ನಗ ಸಂಶಯ ಬರಬಹುದು, ಗೊತ್ತೀತು. ಅದರ ಜವಾಬ್ದಾರಿ ನಾನು ಬರ್ತೇನೆ. ಭಗವಂತ ಹೇಳ್ದ ನೋಡ್ರಿ, ಅದರ ಜವಾಬ್ದಾರಿ ನಾನು ಬರ್ತೇನೆ. ಅದ್ರ ಕಾಳಜಿ ನೀನ್ ಮಾಡ್ಬೇಡ, ಎಲ್ಲಾ ಚಿಂತೆ ಮಾಡ್ತಾ ಹೋಗ್ಬೇಡ. ನಾನು ನಿನ್ನ ಅಸಮಾಧಾನ ಹೋಗ್ಬೇಕು, ಇಚ್ಛಾಶಕ್ತಿ ಐತಿ ನನಗ, ಒಂದು ಇಚ್ಛಾಶಕ್ತಿ ಹುಟ್ಟಬೇಕು ನನಗ. ಯಾವ ಅದಕ್ಕ ನಾನು ಮೋಕ್ಷ ಹೊಂದುತ್ತೀನಿ, ಮುಂದೆ ಹೊಂದುತ್ತೀನಿ ಅಂತ ಇಚ್ಛಾಶಕ್ತಿ ಹುಟ್ಟೇನೆ ಬಂದಿ. ಇಲ್ಲಿ ಇಚ್ಛಾಶಕ್ತಿ ಲೈತಿಲ್ಲೋ, ಮತ್ತೆ ನಿನ್ನ ಇಚ್ಛಾಶಕ್ತಿ ಇದ್ರ ನಿನಗ ಅದು ಇದ್ದದ್ದ ಆತಪ್ಪ ಅಂತಂದ್ರ ಅದರಂತೆ
ನಾ ಹೇಳಿದಂತೆ ಮಾಡಂತ. ನಾ ಎಷ್ಟು ಹೇಳ್ತಾನೆ ಅಷ್ಟು ಮಾಡು. ಇನ್ನೂ ವಿಚಾರ ಮಾಡ್ಬೇಡ, ನನ್ನ ಪಾಪ ಅಷ್ಟದ, ನನ್ನ ಕರ್ಮ ಅಷ್ಟದ, ಕರ್ಮ ಸಿದ್ಧಾಂತ ಸಿಂಗ್ ಹೇಳ್ತದ, ಅದೆಲ್ಲ ಬಿಟ್ಬಿಡು, ನನ್ ಜವಾಬ್ದಾರಿ ಅದು. ಈಗ ನೀನ್ ಡಾಕ್ಟರ್ ಕಡೆ ಹೋಗ್ತಿಪ್ಪ, ನಿನ್ಗೆ ಎಷ್ಟ ಮೆಡಿಸಿನ್ ಬಗ್ಗೆ ಗುರುತಿರ್ತಾವ. ನಾವೆಲ್ಲ ಡಾಕ್ಟರ್ ಕಡೆ ಹೋಗ್ತೀವಿ, ನಾವು ಮೆಡಿಸಿನ್ ಬಗ್ಗೆ ಎಲ್ಲ ಯೂಟ್ಯೂಬ್ ನೋಡ್ತೀವಿ, ನೋಡ್ತೀವಿ, ಎಲ್ಲ ಓದಿರ್ತೀವಿ, ಮಾಡಿರ್ತೀವಿ. ಆದ್ರೂ ಡಾಕ್ಟರ್ ಹೆಂಗ್ ಹೇಳ್ತಾನ ಹಂಗ್ ನಡ್ಕೋತೀವಿ ನಾವು. ಡಾಕ್ಟರ್ ಯಾವತ್ತು ಅಂತ ತಗೋತೀವಿ, ಅದಕ್ಕೆ ಶಾಶ್ವತ ಏನು ಮಾಡಂಗಿಲ್ಲ. ನಾವೇನೋ ಒಂದೀಗ ಕಾನೂನು ಬಗ್ಗೆ ಎಷ್ಟೇ ತಿಳ್ಕೊಂಡ್ರು ಸಹಿತ ಒಬ್ಬ ವಕೀಲ್ ನಿಂತಾನ ಒಂದು ಕೋರ್ಟ್ನಾಗ ಏನೋ ಒಂದು ನ್ಯಾಯ ನಾವು ಗೆಲ್ತೀವಿ, ಅಲ್ಲಿ ಹೊರಡ್ತೀವಿ ನ್ಯಾಯಕ್ಕಾಗಿ, ಹೌದಾ? ಆದ್ರ ಇಲ್ಲಿ ಹೆಂಗ್ಯಾಕಂತ ಅದಕ್ಕ ಡಾಕ್ಟರ್ ಹೇಳಿದಂತೆ ನಾವು ಮಾಡಿಸ್ತೀವಲ್ಲ, ನಮ್ಗಲ್ಲಿ ನಮ್ಮ ಶಾಣೆತನ ಅಥವಾ ನಮ್ದೇನು ಅಲ್ಲಿ ನೋಡಂಗಿಲ್ಲ. ನಾವು ಹೇಗೆ ಹೇಳ್ತಾರೆ ಹಂಗೆ ತೋತೀವಿ ನಾವು, ಗುಳಿಗೆ ಔಷಧ ಏನು. ಅದಕ್ಕೆ ಇದು ನೆನಪಿರ್ಲಿ ಅಂತ. ಅದರಂತೆ ಆತ್ಮಶಾಂತಿ ಬೇಕಾದರೂ ಆತ್ಮಜ್ಞಾನದ ವಿಷಯದಲ್ಲಿ ಹೇಳಿದ ಮಾತುಗಳನ್ನ ಶ್ರದ್ಧೆ ಇಟ್ಟು ಕೇಳಬೇಕು ಅಂತ, ಶ್ರದ್ಧೆ ಇಡಬೇಕು ಅಂತ. ಅದಕ್ಕೆ ಅವ್ರು ಹೇಗೆ ಹೇಳ್ತಾರೋ ಅದರಂತೆ ತಿಳಿಯಲು ನಮ್ಮ ಮನಸ್ಸು ಸಜ್ಜುಗೊಳಿಸ್ಬೇಕು ಅಂತ. ನಿನಗ ಅದು ಬೇಕಾಗಿದೆ ಹೊತ್ತು ಆತ್ಮಜ್ಞಾನ ಆ ವಿಷಯದಲ್ಲಿ ಹೇಳಿದಂತ ಏನದ ವಿಷಯ ಹೇಳ್ತಾರೆ ಗುರುಗಳು, ಅದ್ರಲ್ಲಿ ಶ್ರದ್ಧೆ ಇಡಬೇಕು ಮತ್ತು ಅವ್ರು ಏನ್ ಹೇಳ್ತಾರ ಅದರಂತೆ ಮಾಡ್ಬೇಕು. ಮತ್ತು ಅದರ ಏನ್ ಹೇಳ್ತಾರ ಅದರಂತೆ ಮನಸ್ಸನ್ನು ಒಂದಿಷ್ಟು ಹದಗೊಳಿಸ್ಬೇಕು, ಅಂದ್ರೆ ಸಾಧ್ಯ ಆಗ್ತದೆ. ಮತ್ತೆ ಮನಸ್ಸನ್ನ ಹದಗೊಳಿಸ್ಲಿಲ್ಲ ಅಂದ್ರೆ ಸಾಧ್ಯ ಆಗ್ಲಿಕ್ಕಿಲ್ಲ ಅಂತ. ಅದಕ್ಕ ನಿನ್ನ ಮನಸ್ಸನ್ನ ನೀನು ಹದಗೊಳಿಸ್ತಾ ಹೋಗ್ಬೇಕು ಅಂತ. ಹಂಗೆ ಇಲ್ಲಿ ನಮ್ಮ ಮನಸ್ಸಿನ ರೂಪವನ್ನ ಈ ನಮ್ಮ ಮನಸ್ಸು ಸಜ್ಜುಗೊಳಿಸ್ಬೇಕು. ಅದಕ್ಕ ಯಾಕ ನಾವು ಆತ್ಮಶಾಂತಿ ಪಡ್ಕೋಬೇಕಂತ ಒಂದು ಗುರಿ ಇಟ್ಟಿದ್ದೀವಿ, ಆಮೇಲೆ ಶರಣ ಬಂದಿದ್ದೀಯ. ಆದ್ರೆ ಇನ್ನೊಂದೇನಪ್ಪಾ ಅಂದ್ರೆ ಇನ್ನೊಂದು ಶ್ರದ್ಧೆ ಬೇಕು ಅಂತ. ಶ್ರದ್ಧೆಯಿಂದ ನಾನು ಏನ್ ಹೇಳ್ತಾ ಇದ್ದೇನೋ ಅದನ್ನ ಕೇಳ್ತಾ ಇರಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹಂಗ ಆತ್ಮಜ್ಞಾನದ ವಿಷಯದಲ್ಲಿ ಗುರುಗಳು ಹೇಳಿದಂತ ಮಾತುಗಳನ್ನ ಶ್ರದ್ಧೆ ಇಟ್ಟು ಅವ್ರು ಹೇಗೆ ಹೇಳ್ತಾರೋ ಅದರಂತೆ ತಿಳಿಯಲು ನಮ್ಮ ಮನಸ್ಸನ್ನ ಸಜ್ಜುಗೊಳಿಸ್ಬೇಕು. ಮತ್ತ ಮನಸ್ಸು ಹೆಂಗಿರ್ತದ ಅಂತ ಏನ್ ಹೇಳಿದಾರೆ ಅವರು. ಮನಸ್ಸು ಹೆಂಗಿರ್ತದ, ಅದ ಹರಿತಿರ್ತದ, ಇಳಿಕಲಿದ್ದಲ್ಲಿ ಹೆಂಗ್ ನೀರ್ ಹರಿತದ ಹಂಗ ಹರಿತಾನೇ ಇರ್ತದ. ಅದ ಹರಿತದ, ಅದನ್ನ ತಡಿಬೇಕು, ಅದನ್ನ ಮಾಡಬೇಕು ಅಂತ ಒಂದು ದೊಡ್ಡ ಘನಕಾರ್ಯ ಮಾಡಕ್ ಹೋಗ್ಬೇಡ ಅಂತ ಹೇಳಿದಾರೆ. ಇಂಥವ್ರು ಏನ್ ಹೇಳಿದಾರ, ಅದಕ್ಕೆ ನೀನ್ ಎಷ್ಟು ಅದ್ರಲ್ಲಿ ಹೆಂಗ್ ಉಪಯೋಗ ಮಾಡ್ಕೋಬೇಕು ಹಂಗ್ ಮಾಡ್ಕೋಬೇಕು ಅಂತ. ಈಗ ಸಣ್ಣ ಮಕ್ಕಳು ನೋಡ್ರಿ, ತಾಯಿ ಹೆಂಗ್ ಮಾಡ್ತಾಳ, ತಾಯಿ ಹೆಂಗ್ ಬೇಕಾದಂಗ ತಾ ಕೇಳುವಂಗ್ ಮಾಡ್ತಾಳ ಅವರು. ಈಗ ನಿನಗೆ ಅಪ್ಪ ಬೇಕು ಅಮ್ಮ ಬೇಕು ಅಂತ ಸಣ್ಣ ಮಕ್ಳಿಗೆ ಕೇಳಿ ನೀವು, ನಾ ಅಮ್ಮ ಬೇಕಂತಾವ. ಯಾಕ ಹಂಗ ಹದ ಮಾಡಿರ್ತಾಳ ಆಕಿ ಮಕ್ಕಳನ್ನ. ಅಷ್ಟು ಚಂದ ಅವಕ್ಕ ಕೇಳುವಂಗ ಮಾಡಿರ್ತಾಳಕಿ. ಅಷ್ಟೆಲ್ಲ ಅವಕ್ಕ ಸಂರಕ್ಷಣೆ ಮಾಡ್ತಾಳ, ರೀತಿ ಹೇಳ್ತಾಳ, ಒಂದ್ಸಲ ಬಡಿತಾಳ, ಆಮೇಲೆ ಮತ್ತ ರಮಿಸ್ತಾಳ, ಏನೋ ಕೊಡ್ತಾಳ, ಮಾಡ್ತಾಳ, ಹೌದಲ್ರಿ? ಆದ್ರ ಆ ತಾಯಿ ಮಾತ ಕೇಳ್ತಾವು. ಹಂಗ ನಮ್ಮ ಮನಸ್ಸನ್ನ ಹದಗೊಳಿಸಿ ಮಾಡಿ ಒಂದಿಷ್ಟು ಏನೇನೋ ಮಾಡಿ ಅವಾಗ ಒಂದಿಷ್ಟು ಅದಕ್ಕ ವಿರುದ್ಧವಾಗಿ ಏನೋ ಮಾಡ್ಬೇಕಾಗ್ತದ, ಅದಕ್ಕೆ ವಿಶ್ಲೇಷಣೆ ಮಾಡಕ್ ಒಳಪಡಿಸ್ಬೇಕಾಗ್ತದ, ಅದಕ್ಕ ಬೈಬೇಕಾಗ್ತದ. ಏನೋ ನಮ್ಮೊಳಗೆ ನಾವು ಅದನ್ನ ವಿಶ್ಲೇಷಣೆ ಮಾಡ್ಕೊಂಡು ಒಟ್ಟು ಅದನ್ನ ಹದ ಮಾಡಿ ನಮ್ಮಂತೆ ನಾವು ಹೇಳ್ದಂಗೆ ಕೇಳ್ಬೇಕು. ಅದು ಹಂಗಿಲ್ಲ ಏನಾಗಬೇಕು, ನಮ್ಮ ಮನಸ್ಸನ್ನು ಸಜ್ಜುಗೊಳಿಸ್ಬೇಕು ಅಂತ. ಯಾವ್ದಕ್ಕೆ ಸಜ್ಜುಗೊಳಿಸ್ಬೇಕು? ಆತ್ಮಶಾಂತಿ ಬೇಕಂತಂದ್ರ ಆತ್ಮಜ್ಞಾನದ ವಿಷಯದಲ್ಲಿ ಹೇಳಿದ ಮಾತುಗಳಲ್ಲಿ ಶ್ರದ್ಧೆ ಇಟ್ಟು ಅವ್ರು ಏನ್ ಹೇಳ್ತಾರ ಅದರಂತೆ ನಮ್ಮ ಮನಸ್ಸಿನಲ್ಲಿ ರೆಡಿ ಆಗಿರ್ಬೇಕು ಅಂತ. ಆ ಕಾಲಕ್ಕೆ ಅಷ್ಟು ರೆಡಿ ಆಗಿರ್ಬೇಕು. ಅದಕ್ಕೆ ನಮ್ಮ ಮನಸ್ಸಿನ ರೂಪವನ್ನ ಮಾರ್ಪಡಿಸಿಕೊಳ್ಬೇಕು ಅಂತ. ನಮ್ಮ ಮನಸ್ಸು ಏನೋ ಇರ್ಬೋದು, ಈ ಹಿಂದೆ ಸಾಕಷ್ಟು ಏನೇನೋ ಸ್ವಭಾವ ದೋಷ ಆ ದೋಷ ಏನೋ ಇರ್ತಾವ, ಅವೆಲ್ಲವನ್ನು ಒಂದಿಷ್ಟು ಮಾರ್ಪಾಡುಗೊಳಿಸ್ಬೇಕು, ಬದಲಾವಣೆ ಆಗ್ಬೇಕು. ಬದಲಾವಣೆ ಜಗತ್ತಿನ ನಿಯಮ ಇದು. ಅದಕ್ಕ ಅದನ್ನ ಒಂದಿಷ್ಟು ಬದಲಾಯಿಸ್ತಾ ಒಂದಿಷ್ಟ ಹೋಗ್ಬೇಕು. ಅದಕ್ಕೊಂದಿಷ್ಟು ನಾವು ಉಪಾಯ ಮಾಡ್ಕೋಬೇಕು. ಈಗ ನಮ್ಮಲ್ಲಿ ಸಾಕಷ್ಟು ಸ್ವಭಾವ ದೋಷ ಇರ್ತಾವ. ಆ ಎಲ್ಲ ಸ್ವಭಾವ ದೋಷಗಳು ಒಂದು ಯಾವ್ದೋ ಒಂದು ಸಿಟ್ಟು ಅಂತ ಬರುತ್ತೆ ನನಗೆ. ಸಿಟ್ಟು ಅಂತ ಬಂದ್ರೆ ಆ ಸಿಟ್ಟು ಸ್ವಭಾವ ದೋಷ ಅಲ್ಲ. ಆ ಸಿಟ್ಟಿನಿಂದ ಏನದಪ್ಪ, ಯಾವ ದೋಷದ ನನ್ನಲ್ಲಿ ಅದನ್ನ ನೋಡ್ಕೋಬೇಕು. ಈಗ ನನಗೆ ಮುಂಜಾನೆ ಒಂದು ಯಾವ್ದೋ ಒಂದು ನನಗೆ ಪುಸ್ತಕ ಸಿಗ್ಲಿಲ್ಲ, ನನ್ದು ಯಾವ್ದೋ ಒಂದು ಸ್ಟ್ಯಾಂಡ್ ಸಿಗ್ಲಿಲ್ಲ,
ವಾಶ್ ವಸ್ತ್ರ ಸಿಗಲಿಲ್ಲ ಅಂತಂದ್ರ ಹೆಂಡತಿ ಮಕ್ಕಳಿಗೆ ಒದರಾಡುವ ಇಲ್ಲ. ಆ ವಸ್ತುಗಳನ್ನ ನಾನು ಈ ಹಿಂದಿನ ದಿವಸ ನಾನು ಕರೆಕ್ಟ್ ನಾಗ ಇಟ್ಟಿದ್ನೋ ಇಲ್ಲೋ, ಆ ಒಂದು ಗುಣ ನನ್ನ ಲೈತಿಲ್ಲೋ ನಾನು ಅವಲೋಕನ ಮಾಡ್ಕೋಬೇಕು. ಅದು ಸ್ವಭಾವ ದೋಷ ಇಲ್ಲ. ಅದು ತನ್ನ ಅಶಕ್ತತೆ, ಅದು ತನ್ನ ಮರೆಯುವಿನ ಅಶಕ್ತತೆಯನ್ನ ಇನ್ನೊಬ್ಬರ ಮೇಲೆ ಸಿಟ್ಟಿಗೇರಿದ್ರೆ ಹೆಂಗ? ಮೂಲ ದೋಷ ತನ್ನ ಅಶಕ್ತತೆ, ಅದು ಅಶಕ್ತತೆ, ಮೂಲ ದೋಷ ಅಶಕ್ತತೆ. ನಾವೇನ್ ಮಾಡ್ತೀವಿ, ಶಿಟ್ಟು ಅಂತ ತನ್ನ ವೀಕ್ನೆಸ್ ಒಯ್ದು ಇನ್ನೊಬ್ಬರ ಮೇಲೆ ಹಾಕ್ತಿವಿ. ಶಿಟ್ಟಿಂದ ಮತ್ತೇನೇನೋ ಸ್ವಭಾವ ದುಷ್ಕೃತ. ಒಂದು ತನ್ನ ಅಶಕ್ತತೆಯಿಂದ ಹಲವಾರು ನಮ್ಮ ದೋಷಗಳು ಬಿಡ್ತಾವ. ಆದ್ರೆ ಅದಕ್ಕೆ ಮೂಲ ಬೇರೆನದ, ಆ ಮೂಲ ಬೇರೆನ ಅಶಕ್ತತೆಯನ್ನ ಒಂದಿಷ್ಟು ಶಕ್ತಿಯುತ ಮಾಡ್ಬೇಕಂತ. ಹೌದಲ್ಲ? ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ನೀವ್ ಯಾರಿಗೂ ಹೇಳಬೇಡ ಅಂದ್ರೆ, ನೀನು ಯಾರಿಗೂ ಹೇಳಲಾರ್ದಂಗಿದ್ರೆ ಮುಗಿದೋಯ್ತಲ್ಲ. ನನಗೆ ಹೇಳ್ಬೇಡ, ಯಾಕೆ ಕಂಟ್ರೋಲ್ ಮಾಡ್ತಿ? ತಾನು ಸೀಕ್ರೆಟ್ ಮೇಂಟೈನ್ ಮಾಡಕ್ ಆಗಲಾರ್ದ ವೀಕ್ನೆಸ್ ಇನ್ನೊಬ್ಬರಿಗೆ ಸ್ಟ್ರಾಂಗ್ ಮಾಡ್ಲಕ್ ಹೋಗ್ತಾನ. ಎಲ್ಲ ಹಿಂಗೆ ಇರ್ತಾವ. ಯಾರಿಗೆ ಹೇಳ್ಬೇಡ, ನಾ ಹಿಂಗೊಂದು ಮಾತು ಹೇಳ್ತೀನಿ ಅಂತ. ನನಗೆ ಯಾಕೆ ಹೇಳಿದಿ ನೀನೇ ಹೇಳ್ಬಾರ್ದಿತ್ತು ಅಂತ. ಇನ್ನೈತ್ ಪ್ರಚಾರ ಆಗ್ತದೆ ಅಂದ್ರೆ ಸೀಕ್ರೆಟ್ ಮೇಂಟೈನ್ ಮಾಡೋ ಅಶಕ್ತತೆ, ವೀಕ್ನೆಸ್, ಮತ್ತೆ ಮರೆವಿನ ಅಶಕ್ತತೆ, ಇದೆಲ್ಲ ತಂದೆ ಸಮಸ್ಯೆ. ಅದು ತನ್ನ ಅಶಕ್ತತೆಗಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಡೋದ್ರ ಅರ್ಥ ಇಲ್ಲ. ಮನನ ಮಾಡಲಿಲ್ಲ ಅಂತಂದ್ರೆ ಎಲ್ಲ ಮರ್ತೋಗ್ತದೆ. ಸೂಪರ್. ಇನ್ನು ನಮ್ಮ ಈಗಿದ್ದ ಮನುಷ್ಯಗೆ ಸಂಸ್ಕಾರ ಮಾಡಿ ಅದನ್ನ ಶುದ್ಧಗೊಳಿಸಬೇಕು ಅಂತ ಹೇಳ್ತಾರೆ ಅವರು. ಏನದು ಮನುಷ್ಯನ ರೂಪವನ್ನ ಮಾರ್ಪಡಿಸ್ಕೊಳ್ಬೇಕು ಅಂದ್ರೆ, ಮೊದಲೇನಿತ್ತದು ನಾನಾ ತರ ಎಲ್ಲೆಲ್ಲೋ ಹೋಗ್ತಿತ್ತು, ಏನೇನೋ ಮಾಡ್ತಿತ್ತು. ಈಗಿಂದ ನಾವು ಶುದ್ಧ ಬ್ರಹ್ಮಜ್ಞಾನ ಪಾಠಕ್ಕೆ ಬರೋ ಮುಂಚಿತ ಏನೆಲ್ಲೋ ಹೋಗ್ತಿತ್ತು, ಏನೇನೋ ಮಾಡ್ತಿತ್ತು. ಅದ ಸತ್ಯ ತಿಳ್ಕೊಂಡಿದ್ವಿ ನಾವು, ಅದ ನಿಜವಾದ ಆಧ್ಯಾತ್ಮ ತಿಳ್ಕೊಂಡಿದ್ವಿ. ಏನು ನಾವು ಈ ವಿಚಾರ ಚಂದ್ರದ ವಿಚಾರ ಸಾಗರ ಕೇಳೋ ಮುಂಚಿತ ನಾವು ಎಷ್ಟು ಅಜ್ಞಾನದ ಇದ್ವಿ, ಭಯಂಕರ ಅಜ್ಞಾನದ ಇದ್ದೀವಿ. ಈಗ ಅದನ್ನ ಮಾರ್ಪಡಿಸಿಕೊಂಡಿ ನಾವು ಅಲ್ವಾ? ಈಗ ಮಾರ್ಪಡಿಸಿಕೊಂಡು ಈಗ ಮುಂದೆ ಹೇಳ್ತಾರಂದ್ರೆ, ಈಗಿದ್ದ ಮನುಷ್ಯಗೆ ಸಂಸ್ಕಾರ ಮಾಡಿ ಅದನ್ನು ಶುದ್ಧಗೊಳಿಸ್ಬೇಕು. ಈಗೊಂದು ಅದಕ್ಕೊಂದಿಷ್ಟು ಸಂಸ್ಕಾರ ಕೊಡಬೇಕು. ಸಂಸ್ಕಾರ ಮಾಡಿ ಮತ್ತೆ ಅದನ್ನ ಏನ್ ಮಾಡಬೇಕು, ಮೊದಲ ಸಜ್ಜುಗೊಳಿಸ್ಬೇಕು. ಸಜ್ಜುಗೊಳಿಸಿ ಒಂದಿಷ್ಟು ಮಾರ್ಪಾಡು ಮಾಡ್ಕೊಳ್ಬೇಕು. ಮಾರ್ಪಾಡು ಮಾಡಿಕೊಂಡು ಅದನ್ನ ಸಂಸ್ಕಾರ ಕೊಡಬೇಕು. ಸಂಸ್ಕಾರ ಅಂತಂದ್ರೆ ನಮ್ಮ ಗೃಹ ಕೊಡತಾರಲ್ಲ, ಈಗ ಕರ್ಮಕಾಂಡು ಮಾಡ್ಸಾಕತ್ತಾರ, ಉಪಾಸನ ಕಾಂಡು ಮಾಡ್ಸಾಕತ್ತಾರ, ಜ್ಞಾನವಂತೂ ಅದನ್ನ ನಿರಂತರ ದಾರಿ ಹಿಡಿತಾ ಇದ್ದಾರೆ ಅವರು. ಹಂಗ ಈಗಿದ್ದ ಮನುಷ್ಯಗೆ ಸಂಸ್ಕಾರ ಮಾಡಿ ಅದನ್ನ ಶುದ್ಧಗೊಳಿಸಬೇಕು, ನಿರ್ಮಲಗೊಳಿಸಬೇಕು, ನಿಶ್ಚಲಗೊಳಿಸಬೇಕು. ಆಯ್ತು, ಇರ್ಲಿ, ನಿನ್ನ ಪಾಪಗಳು ಎಷ್ಟೇ ಇರ್ಲಿ ಅವನು ನಿನ್ನಿಂದ
ಮಾಡಬೇಕಾದಲ್ಲ ಅವು ಮಾಡಬೇಕಾದನ್ನ ವಿದ್ಯುಕ್ತ ಆ ಧರ್ಮಗಳು ಅಂತೇಳಿ ಅವಕ್ಕೆ ಹೆಸರುವಂತ ವಿದ್ಯುಕ್ತ ಅಂದ್ರೆ ಸದ್ಯ ಅವು ಪ್ರಸ್ತುತ ಅವಶ್ಯ ಅಂತ ವಿದ್ಯುಕ್ತ ಸಾಗಲ ಸದ್ಯ ಅವಶ್ಯವು ಆ ವಿದ್ಯುಕ್ತ ಧರ್ಮಗಳಂತ ಅವಕ್ಕೆ ಹೆಸರು. ಆಯಾ ವರ್ಣ ಆಶ್ರಮದವರು ತಮ್ಮನ್ನು ಉದ್ದೇಶಿಸಿ ಆ ಶಾಸ್ತ್ರದಲ್ಲಿ ಹೇಳಿದಂತೆ ಆಯಾ ಧರ್ಮದ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿ ಕರ್ಮಕಾಂಡದಲ್ಲಿ ಹೇಳ್ತು ಇದೆ. ಹೌದಾ? ನಾವು ಹೇಳಿದ್ವಿ ಕರ್ಮಕಾಂಡ ನೋಡ್ತೀವಿ ನಾವು. ಆ ಧರ್ಮಕ್ಕೆ ಶಾಸ್ತ್ರಾನುಸಾರವಾಗಿ ಆ ಆಶ್ರಮದವರು ಅದನ್ನ ಮಾಡಬೇಕು ಇದನ್ನ ಮಾಡಬೇಕು, ನಾವು ವರ್ಣಾಶ್ರಮ ಹೇಳ್ತೀವಿ ಎಲ್ಲ ಹೇಳ್ತೀವಲ್ಲ, ಹೌದಾ? ಸರಿ, ಅವೆಲ್ಲ ಕರ್ಮಕಾಂಡ ಹೇಳ್ತಾರೆ. ಆದರೆ ಅವು ಎಷ್ಟರ ಮಟ್ಟಿಗೆ ಅವು ಅಷ್ಟೇ ಹೊರತು ಎಷ್ಟರ ಮಟ್ಟಿಗೆ ಅಷ್ಟವು ಹೊರತು ಕಡೆವರೆಗೆ ಅವು ಬರಲು ಅಂತ ಹೋಗಲಾರು, ಕೊನೆ ತನಕ ಅವು ಉಳಿಲಾರು ಅಂತ ಅವು ಅಷ್ಟರ ಮಟ್ಟಿಗೆ ಎಷ್ಟವು ಇಂಥವ್ ಕರೆ ಮಾಡಬೇಕು, ಇಂಥ ಒಂದ ಇದ್ರಾಗ ಇದ್ದಾಗ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತ ಹೇಳ್ತಾವಲ್ಲ, ಅದರ ಮಟ್ಟಿಗೆ ಎಷ್ಟವು. ಆದ್ರ ಬಹಳ ಆದ್ರೆ ಅವ್ ಏನ್ ಮಾಡ್ತಾವಪ್ಪ ಅಂದ್ರ ನಮ್ಮ ಚಿತ್ತನ ಒಂದಿಷ್ಟ ಶುದ್ಧಗೊಳ್ತಾವ ಅಷ್ಟೇ. ಅವು ನಮ್ಮ ಚಿತ್ತವನ್ನ ಸ್ವಚ್ಛಗೊಳ್ತಾವ ಅಷ್ಟೇ. ಅದು ಹೆಂಗಪ್ಪ ಅಂದ್ರ ನಿಷ್ಕಾಮವಾಗಿರ್ಬೇಕು. ಹೆಂಗ್ ಸ್ವಚ್ಛಗೊಳ್ತಾವ? ಆ ಚಿತ್ತನ ಸ್ವಚ್ಛ ಆಗ್ಬೇಕಂದ್ರ ನಿಷ್ಕಾಮ ಕರ್ಮ ಮಾಡಿರ್ಬೇಕು ನಾವು. ಅದು ಕೂಡ ನಿಷ್ಕಾಮವಾಗಿ ಆಚರಿಸಿದಾಗ ಮಾತ್ರ ಅಂತ ಹೇಳ್ತಾರೆ. ಅದಕ್ಕ ಮತ್ತೆ ಏನನ್ನಾದ್ರೂ ಆಪೇಕ್ಷಿ ಆಯಾ ಧರ್ಮವನ್ನ ಮಾಡುವವರು ಸಾಕಷ್ಟು ಜನರಿದ್ದಾರೆ. ಇಷ್ಟ ಅಲ್ಲ, ಇದು ನಿಷ್ಕಾಮ ಅಂತ ಹೇಳಿದ್ರೆ ನಾವು ಶುದ್ಧಗೊಳಿಸೋದು ಚಿತ್ತ ಆಯ್ತಿದ. ಇನ್ನು ಕೆಲವು ಜನ ಇದ್ದಾರೆ ಏನಾದ್ರೂ ಆಪೇಕ್ಷಿಗಳು ಮಾತ್ರ ಸಾಕಷ್ಟು ನೋಡ್ತೇವೆ ಸಮಾಜದಲ್ಲಿ ನಾವು. ನಮಗೆ ಇಷ್ಟು ಕೊಟ್ರ ನಾ ಅದನ್ನ ಭಗವಂತನ ಬೇಡ್ಕೋದು, ಆ ದೇವರಿಗೆ ಹರಕೆ ಹೊರೋದು, ಏನೇನು ಹೇಳ್ತಾರೆ ಇರ್ತಾವಲ್ಲ. ಹಿಂಗ ಆಪೇಕ್ಷಿಸಿ ಆಯಾ ಧರ್ಮವನ್ನ ಮಾಡುವವರು ಸಾಕಷ್ಟಿದ್ದಾರೆ, ಇಲ್ಲಂತಲ್ಲ. ಅವರಿಗೆ ಅವುಗಳಿಗೆ ನಿರ್ದಿಷ್ಟವಾದ ಫಲ ಸಿಗ್ತದೆ. ಅವರಿಗೆ ಅವಾಗಿನ ಕಾಲಕ್ಕೆ ಅವ್ರು ಎಷ್ಟು ಬೇಕೋ ಅಷ್ಟು ಫಲ ಸಿಗ್ತದೆ, ಇಲ್ಲಂತಲ್ಲ. ನೀವು ಏನೇ ಮಾಡ್ರಿ ಆಗಿನ ಫಲ ಅವ್ರಿಗೆ ಸಿಗ್ತದೆ. ಕ್ಷಣಿಕ ಫಲ ಅದು, ಕ್ಷಣಿಕ ಸುಖ ಕ್ಷಣಿಕ ಫಲ ಅದು ಸಿಗ್ತದೆ ಅವ್ರಿಗೆ. ಆದರೆ ಶಾಶ್ವತವಾದಂತ ಸಮಾಧಾನವು ಯಾರಿಂದಲೂ ಸಿಗುವುದಿಲ್ಲ, ಯಾವ ಕರ್ಮದಿಂದಲೂ ಸಿಗುವುದಿಲ್ಲ. ಅಷ್ಟು ಹೇಳ್ತಾ ಇದ್ದಾರೆ, ಯಾವ ಕರ್ಮದಿಂದಲೂ ಸಿಗುವುದಿಲ್ಲ. ಅದಕ್ಕೆ ಬೇರೆ ಉಪಾಯವೇ ಉಂಟು. ಏನು ಉಪಾಯ ಅಂತ ಮುಂದೆ ಹೇಳ್ತಾರೆ ಗುರುಗಳು. ತಾವು ಹೇಳ್ತಾರೆ ಬುಜಿ. ನಿಮ್ದಷ್ಟು ಒಂದ್ 15-20 ನಿಮಿಷ ಹೇಳಿದ್ರಿ ಅಂದ್ರೆ ಬಿಡ್ರಿ, ಮತ್ ಬೇರೆಯವ್ರಿಗೆ ಅವಕಾಶ ಕೊಡೋಣ. ಇನ್ನು ಸಾಕಷ್ಟು ಜನ ಬಂದಾರ. ಆದ್ರಿಂದ ಈ ಶ್ಲೋಕಕ್ಕೆ ಇನ್ನೊಂದು ರೀತಿ ಅರ್ಥವನ್ನು ಏನ್ ಕೊಡ್ತಾರೆ ಗುರುವನ್ನ, ಏನ್ ಅರ್ಥ ಕೊಡ್ತಾರೆ ಅಂತಂದ್ರೆ, ಜ್ಞಾನ ಪರವಾಗಿ ಅರ್ಥ ಮಾಡಿದ್ರೆ ಯಾವಾಗಲೂ ಈ ಜ್ಞಾನ ಶಾಸ್ತ್ರವನ್ನೇ ಕೇಳುತ್ತಿರುವಂತ ತಮ್ಮಂತವರಿಗೆ ಆದ್ರಿಂದ ಅದು ಪರಮ ಪ್ರಯೋಜನವಾಗಿತ್ತು ಎಂದು ನನ್ನ ಭಾವನೆ. ಹೌದಾ? ಯಾಕಂತಂದ್ರ ಒಂದ್ ರೀತಿ ಇನ್ನೊಂದು ಅರ್ಥ ಏನಂತಂದ್ರ, ಜ್ಞಾನದ ಪರವಾಗಿ ಅರ್ಥ ಮಾಡಿದ್ರೆ ಯಾವಾಗಲೂ ಈ ಜ್ಞಾನ ಶಾಸ್ತ್ರವನ್ನೇ ಕೇಳುತ್ತಿರುವಂತ ತಮ್ಮಂತವರಿಗೆ ಅದರಿಂದ ಪರಮ ಪ್ರಯೋಜನವಾಗಿತ್ತು ಎಂದು ನನ್ನ ಭಾವನೆ. ಯಾಕಂದ್ರೆ ಶಾಸ್ತ್ರ ಕೇಳ್ಕೋ ಅಂತ ಬಂದ್ರಿ, ನಿಮಗೆ ಒಂದಿಷ್ಟು ಪ್ರಯೋಜನ ಆಗ್ತದ, ಅದು ನನ್ನ ಭಾವನೆ. ಆ ರೀತಿಯಿಂದಲೂ ಕೆಲವರು ಹಿಂದಿನ ಹೇಳಿದ್ದಾರೆ. ಏನ್ ಹೇಳ್ತಾರೆ? ಈ ಶ್ಲೋಕಕ್ಕೆ ಅರ್ಥವನ್ನ ಬರೆದಿದ್ದಾರೆ. ಇಲ್ಲಿಂದಲ್ಲ. ಏನಪ್ಪಾ ಅಂತಂದ್ರೆ, ನಾನು ಹೊಸದಾಗಿ ಅದೇನೇನೋ ಹೇಳ್ತಿಲ್ಲ. ಆದ್ರೆ ಬಹಳ ಜನರು ಈ ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡಿರ್ತಾರೆ. ಸಾಮಾನ್ಯರಿಗೆ ಗೊತ್ತಿದ್ದ ಇವೆ ಯಾವಪ್ಪ ಅಂದ್ರ ಧರ್ಮಾಧರ್ಮಗಳನ್ನೇ ಲಕ್ಷಿಸಿ ಬರುತ್ತಾರೆ ಅವರು. ಜ್ಞಾನ ಮಾರ್ಗದ ಒಬ್ಬೊಬ್ಬರು ಮಾತ್ರ ನಿಷ್ಠುರಾಗಿ ಆ ಶ್ಲೋಕಕ್ಕೆ ಬಂದಂತ ಅರ್ಥ ತಾತ್ಪರ್ಯವನ್ನು ಮಾತ್ರ ನಿಮಗೆ ಇದು ಹೇಳ್ತಾ ಇದ್ದೇನೆ, ಅದನ್ನು ನೀವು ತಿಳಿದಿರಬೇಕು ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಸಾಕಷ್ಟು ಏನೇನೋ ತಮ್ಮ ಬುದ್ಧಿಸಿದಂಗೆ ಏನೇನೋ ವ್ಯಾಖ್ಯಾನ ಸಾಕಷ್ಟು ಬರೆದಿದ್ದಾರೆ. ಆದ್ರೆ ಹೆಂಗಪ್ಪ ಅಂದ್ರ ನೇರವಾಗಿ ನಿಷ್ಠುರವಾಗಿ ಆ ಶ್ಲೋಕಕ್ಕೆ ನಿಜ ಯಥಾವತ್ತಾಗಿ ಅರ್ಥವನ್ನ ಎಲ್ಲೋ ಒಬ್ರು ಬರೆದಿರ್ತಾರೆ. ಅಂತ ಒಂದು ಅರ್ಥದ ತಾತ್ಪರ್ಯವನ್ನ ಮಾತು ನಮ್ಗೆ ಹೇಳ್ತಾ ಇದ್ದೇನೆ, ಕೇಳ್ರಿ, ತಿಳಿದ್ರಿ, ಅದನ್ನು ಕೂಡ ತಿಳಿದಿರಬೇಕು ಅಂತ. ಶಬ್ದಗಳೇನೋ ಅವುಗಳೇ, ಮತ್ತೆ ಬೇರೆ ಅಲ್ಲ. ಶಬ್ದಗಳು ಅವೇ ಇದ್ದಾವೆ, ಆದ್ರೆ ಅದಕ್ಕೆ ಅರ್ಥ ಬೇರೆ. ಅವ್ರು ಬಳಸಿದ ಶಬ್ದ ಅದೇ ಶ್ಲೋಕ ಅದೇ ಶಬ್ದ, ಆದ್ರೆ ಅರ್ಥ ಬೇರೆ. ಅಪ್ಪಾಜಿ ಗುರುಗಳು ಎಂಟ್ರೆನ್ಸ್ ಮಾಡ್ಯಾರ ನೋಡಿರಿ ನೋಡಿ. ಸರಿ, ಇಲ್ಲೆಷ್ಟು ನನಗೆ ಓದ್ಬಿಡ್ತಾರೆ, ನನಗೆ ಹೇಳ್ರಿ ಏನ್ ಹೇಳ್ತೀರಿ ಹೇಳ್ರಿ. ಅವುಗಳೇ ಮತ್ತೆ ಬೇರೆ ಅಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ. ಸರ್ವಧರ್ಮಾನ್ ಅಂತಂದ್ರೆ ಎಲ್ಲಾ ಧರ್ಮಗಳನ್ನ ಅಂದರ್ಥ. ಎಲ್ಲಾ ಧರ್ಮಗಳು ಅಂತಂದ್ರೆ ಏನು? ಅವನ್ನ ನಾವು ಬಿಡಬೇಕಂತಂದ್ರೆ ಯಾವ ಧರ್ಮಗಳು, ಯಾವ್ದಾದ್ರು ಧರ್ಮ ಬಿಡ್ಬೇಕಂತಂದ್ರೆ ಅಂದ ಮೇಲೆ ನಾವು ಮೊದಲು ಅವುಗಳನ್ನ
ಹಿಡಿದುಕೊಡ್ಬೇಕಷ್ಟೇ. ಅವುಗಳು ಹಿಡಿದವನಿಗೆ ನಾವು ಅವುಗಳನ್ನ ಬಿಡು ಅಂತ ಹೇಳ್ಬೇಕು. ಹಿಡಿದ್ರೆ ಬಿಡಕ್ಕಲ್ಲ, ಯಾವ ಹಿಡಿದಿದ್ದೇನೋ ಅಂತ. ಅದಕ್ಕ ಯಾವ ಹಿಡಿದಿಲ್ಲ ಮತ್ತು ಅವುಗಳನ್ನ ಬಿಡು ಮಾತೇ ಇಲ್ಲ ಅಂತ. ಯಾರು ಹಿಡಿದಿಲ್ಲ ಅವ್ನು ಬಿಡು ಮಾತೇ ಇಲ್ಲ. ಅದಕ್ಕೆ ಯಾವ ಹಿಡಿದಿದ್ದ ಏನ್ ಧರ್ಮ ಅಂತ ಹೇಳಿ ಮುಂದೆ ಚಿಂತನೆ ಮುಂದುವರುತ್ತದೆ. ಇವತ್ತು ಚಿಂತನ ಗುರು ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಇದುವರೆಗೆ ಶುದ್ಧ ಸದ್ಗುರುವಾದ ಶ್ರೀ ಪ್ರಕಾಶ್ ಕಂದಿ ಗುರುಗಳು ಮಹಾಲಿಂಗರಂಗರ ಒಂದು ಅನುಭವಾಮೃತವನ್ನು ಹೇಳ್ತಾ, ಈ ಧರ್ಮ ಸರ್ವ ಧರ್ಮವನ್ನ ಪರಿತ್ಯಜಿಸಿ ನನ್ನಲ್ಲೇ ನೀನು ಶರಣಾಗು, ನಾನು ನಿನ್ನ ಎಲ್ಲ ಯೋಗಕ್ಷೇಮವನ್ನು ನಾನು ನೋಡ್ಕೊತೇನೆ ಅಂತೇಳಿ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಈ ಒಂದು ಕರ್ಮದಿಂದಲೂ ಯಾವ ಇದು ಶಾಶ್ವತವಾದ ಶಾಂತಿಯನ್ನು ಪಡೆಯಕ್ಕೆ ಯಾವ ಕರ್ಮದಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ಬೇರೆ ಉಪಾಯಗಳು, ಆ ಉಪಾಯವನ್ನು ಮತ್ತೆ ಮುಂದಿನ ಅವಧಿಯಲ್ಲಿ ತಿಳಿಸ್ಕೊಡ್ತಾರೆ ಅಂತ ಹೇಳ ಮತ್ತೆ ನಾವು ಮುಂದಿನ ಅವಧಿಯಲ್ಲಿ ನೋಡೋಣ ಅಂತ ಹೇಳ್ತಾ ಗುರುಗಳಿಗೆ ಅನಂತ ಧನ್ಯವಾದಗಳು. ಈಗ ಶುದ್ಧ ಸದ್ಗುರು ಶ್ರೀ ಶರಣಬಸವ ಸ್ವಾಮಿ ಮಹಾಸ್ವಾಮಿಗಳಿಂದ ಅವರ ಒಂದು ಜ್ಞಾನ ಧಾರೆಯನ್ನು ನಾವೆಲ್ಲ ಅನುಭವಿಸೋಣ. ಮಲ್ಲಪ್ಪ ಹುಲ್ಲೂರು ಗುರುಗಳು ಏನು ವಚನ ಹೇಳ್ತಾರೇನು? ಏನ್ರಿ ರಾತ್ರಿ ಹೇಳ್ತಾರ? ಗಂಗಾಧರ ಗುರುಗಳು ಉಪನಿಷತ್ತಿನ ಭಾಗ ಏನಾರ ತೋತಿರೇನು? ಕೊಟ್ರಯ್ಯ ಗುರುಗಳು ಸಾಯಂಕಾಲ ಹೇಳ್ತಾರ? ಶಿವರಾಜ್ ಗುರುಗಳು ಶರಣಾರ್ಥಿ ಅಪ್ಪಾಜಿ ಏನಾರ ತತ್ವಪದ ಹೇಳಿ ಏನಾರ ಅರ್ಥ ಅದು ಹೇಳ್ತೀರೇನು? ಹಾ. ನಂಬಿಕಿಲ್ಲದ ಸಂಸಾರ ಓಡಿದಾನೆ ತಂಗಿ, ಈ ನಂಬಿಕಿಲ್ಲ
ಇಲ್ಲದ ಸಂಸಾರ ಓಡಿದಾನೆ ತಂಗಿ. ಜಯ ಸುಬ್ರಹ್ಮರಾಜ್ ಕಿ ಜೈ. 9 ಬಾಗಿಲ ಒಳಗೆ ಉರಿವ ಜ್ಯೋತಿಯ ನಿಲ್ಲಿಸಿ ಈ ನಂಬಿಕಿಲ್ಲದ ಸಂಸಾರ ಓಡಿದನೆ ತಂಗಿ. 9 ಬಾಗಿಲು ಈ ಶರೀರ ಅಂತಕ್ಕಂಥದ್ದು 9 ಬಾಗಿಲು. ಇದು ಒಂದು ಸಂಸಾರ ಅಂತ. ಯಾವುದು ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಸಂಸಾರ ಅಲ್ಲ, ಇದು ಒಂದು ಸಂಸಾರ. ನನ್ನದಲ್ಲೇ ದಿನಾನಿತ್ಯ ಇರ್ತಕ್ಕಂಥ ಸಂಸಾರ. 9 ಬಾಗಿಲ ಒಳಗೆ ಉರಿವ ಜ್ಯೋತಿ ಈ ನಂಬಿಕಿಲ್ಲದ ಸಂಸಾರವಿದೆ. ಆ ಜ್ಞಾನಾಂತಕದ ಜ್ಯೋತಿ ನಿಲ್ಸ್ಕೊಂಡು ಆತ್ಮಾಂತಕತೆ ಇರ್ತಕ್ಕಂಥ ನಿಲ್ಸ್ಕೊಂಡು ಈ ನಂಬಿಕೆ ಸಂಸಾರ ಯಾವತ್ತು ಪಟ್ಟಂತದ್ದು ಹೇಳಕ್ಕಾಗಲ್ಲ. ಈ ಶರೀರ ನಂಬಿಕಿಲ್ಲ, ಇವತ್ತಿರ್ತದೋ ನಾಳೆ ಹೋದೋ ನಾಳೆ ಹೋದ ಬರ್ತದೆ. ಆ ನಂಬಿಕಿಲ್ಲ ಅಂತ ತಿಳ್ಕೊಂಡಿದ್ರು ನಾವೇನು ಮಾಡ್ತಾ ಇದೀವಿ ಅಂದ್ರೆ ಆರು ಗುಣಗಳನ್ನ ಕೂಡ್ಕೊತಾ ಇದೀವಿ ನಾವು. ಯಾವುದು 6 ಗುಣಗಳು? ಅರಿಸತ್ಗಳು. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತೆ ಕೂಡ್ಕೊತೀವಿ. ತಿರ್ಗಾ ಈ ಅಷ್ಟಾಭೋಗಗಳೆಂಬ ಕರೆದು ಕಜ್ಜಾಯ. ಅಷ್ಟಭೋಗಗಳು ಇವನ ಮದ ಭೋಗಗಳು ಅವೆಲ್ಲ ಅಷ್ಟಮದಗಳು, ಅವೆಲ್ಲ ಭೋಗಗಳು ಹೋಗ್ತಾರೆ, ಭಾಗ್ಯಗಳು ಹೋಗ್ತಾರೆ, ಅವೆಲ್ಲ ಇದು ಹೋಗ್ತಾರೆ. ಆದ್ರೆ ಅಷ್ಟ ಅಂತಕ್ಕಂಥದ್ದು 8 ಸಂಬಂಧಗಳು. ಐವನ ಮದ, ಶ್ರೀಮದ, ಧನಮದ, ಗುಣಮದ, ಜಾತಿ ಮದ, ರೂಪಮದ, ಇವನ ಮದ, ಇವೆಲ್ಲ 8ನ ನಾವು ಅಬ್ಬಲಿಸ್ಕೊಂಡು ದಿನ ಅದನ್ನೇ ತಿಂತಾ ಇರೋದು, ಅದನ್ನೇ ಉಣ್ತಾ ಇರೋದು, ಅದನ್ನೇ ಉಣ್ತಾರೆ, ಅದನ್ನೇ ಮುಗಿಸ್ತಾ ಇರೋದು. ದಿನ ಬೆಳಗ್ಗೆ ಅದೇ ಕೆಲಸ. ನಾನು ಹಿಂಗಿದ್ದೀನಿ, ನನ್ನ ಅನ್ಸೋನು ನನ್ನ ರೂಪ್ ಚೆನ್ನಾಗಿದೆ, ನಾನು ಅಷ್ಟು ಅನುಭವಿಸ್ಬರಿ ಅಂತಾನೆ, ಇಷ್ಟು ಜೀವಾಗಿದ್ದೀನಿ ಅಂತ ಇದನ್ನೇ ದಿನ ಅದೇ ಬೆಳಗ್ಗೆ ಇದ್ದರೆ ಸಣ್ಣ ಗಂಟ ಬರೀ ಅದೇ. ಅದು ನೋಡ್ತಕ್ಕಂಥ ಗುರುಪಾದ ಯಾವಾಗಿರೋದು ಅವಾಗ ಆ ಗುರು ನೋಡ್ತಾನೆ, ಬರಪ್ಪ ಇಲ್ಲಿ ಅಂದ್ಬಿಟ್ಟು ಹೇಳು ಗುರುವಾ ಸೀರೆ ಅಂತ ಹೇಳುದು. ನಾನು ಗುರುವಾತಕ್ಕಂಥ ಸೀರೆ ಅಂತಕ್ಕಂಥದ್ದು ಈ ಶರೀರ ಅಂತಕ್ಕಂಥ ಹೇಳ್ಕೊಂಡು ಕೊಡುವ ಕುಪ್ಪತೆಗಳು ಹೆಂಗ ಶರೀರವನ್ನು ಹೆಂಗೆ ಕುಪ್ಪಸೆಗಳು ತೊಟ್ಟು ಶಕ್ತಿವಂತ ಶರೀರ ಜನ್ಮಾಂತರ ಒತ್ತು ಬಂದಿದ್ವಿ ನೋಡಪ್ಪ, ಇದೆಲ್ಲ ಒತ್ತು ಬಂದಿದ್ಯಾ ಈ ಶರೀರ ಅಂತಕ್ಕಂಥ ಒತ್ತು ಬರೀ ಇದು ಕಳ್ಸಾಕು, ಇದರಿಂದ ಏನೂ ನಿಮ್ಗೆ ಸುಖ ಇಲ್ಲ. ಅದರಿಂದ ಅಷ್ಟೇ ಈ ಅರಿಸಟ್ಟುಗಳು ಅಷ್ಟಮದಗಳು ಹೋಗದಂತೆ ಕಾಲ್ ಮುರಿದು ಕೂರಿಸಿ ಬಿಡ್ತಾನೆ ಉರುವ 9 ಬಾಗಿಲೊಳಗೆ ಉರುವ ಜ್ಯೋತಿ ನಿಲ್ಲಿಸಿ. ಆಮೇಲೆ ಏನ್ ಹೇಳ್ತು? ಮುಂದುಟ್ಟ ಮಡಿಕೆ ಹೊಡೆದು ಅಂದ್ರೆ ಉಂಟಾ ಇದೆ ತಿಂತ ಬರೀ ಅದೇ ಅರಿಸಟ್ಟುಗಳು ಅಷ್ಟಮದಗಳು ವಿಷಾದಗಳು ಮತ್ತೆ ಲೋಪದೋಷಗಳು ಮತ್ತೆ ಹೇಳ್ತೀವಲ್ಲ ಅದು ಮಲದೋಷ ವಿಕ್ಷೇಪ ದೋಷಗಳು, ಇವೆಲ್ಲ ಮಲದೋಷ ಅವನ ದೋಷ ವಿಕ್ಷೇಪ ದೋಷಗಳು ಒತ್ತು ಅನುಭವಿಸ್ತಾನೆ ಇದ್ದೀವಿ. ಈ ಅನುಭವಿಸ್ತಕ್ಕಂಥದ್ದು ಇದು ನೀನಲ್ಲ ಕಣಪ್ಪ, ಯಾವಾಗ ಚೈತನ್ಯ ಪರಬ್ರಹ್ಮ ವಸ್ತು ನೀನೇ, ಜಗತ್ ಮಿಥ್ಯೆ ಬ್ರಹ್ಮ ಸತ್ಯ ಅಂತಕ್ಕಂಥ ಯಾವಾಗ ನಮ್ಮ ಜ್ಞಾನೋದಯ ಮಾಡಿ ಗುರುಗಳು ನನ್ನ ದಾರಿಯನ್ನು ಹೋಗ್ತಕ್ಕಂಥ ಅಜ್ಞಾನ ದಾರಿಯನ್ನು ಬಿಡಿಸಿ ಜ್ಞಾನ ಕಡೆ ದಾರಿ ಯಾವಾಗ ತೋರಿಸುವ ಮುಂದುಟ್ಟ ಮಡಿಕೆ ಹೊಡೆದು ಎಲ್ಲೂ ಹೋಗಾಟ ಹತ್ಯೆ ಮಾಡಿದ್ದೇನೆ ನೋಡುವ ತಂಗಿ ಸಂಬೋಲಿಂಗನ ಬೆಳೆಸಿದ್ದೇನೆ. ಯಾವಾಗ ಸಮುದ್ರದ ನೀರು ಹೆಂಗೆ ಅಲ್ಲಲ್ಲೇ ಒಂದು ಗುಂಡಿ ಬಳ್ಳ ಕೆರೆ ಕುಂಟೆ ಅನುಭವಿಸಿದ್ದು ಸುಖ ದುಃಖಗಳು ಅನುಭವಿಸಿದ್ದು ನೀರು ತಗೊಂಡೋಗಿ ಸಮುದ್ರಕ್ಕೆ ಹೆಂಗೆ ಚಿಲ್ದಾಗ ಆ ಸಮುದ್ರಕ್ಕೆ ಹೆಂಗೆ ಬೆರ್ಕೋತ ಹಂಗ ಸಂಬೋಲಿಂಗಕ್ಕೆ ಬರ್ಕೊಂಡಾಗ ನನ್ನ ಇರ್ತಕ್ಕಂಥ ಮುಕ್ತಿ ಅದೇ ಅಂತಕ್ಕಂಥದ್ದು ಹೇಳ್ತಾ ನನಗೆ ಅಲ್ಲಿ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಪಾದಕ್ಕೂ ಶರಣು 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 ಶರಣ. ಮೋಕ್ಷ ತಂದ್ಕೊಟ್ಬಿಟ್ರು ಗುರುಗಳು. ಧನ್ಯವಾದಗಳು. ನಾಗರತ್ನಮ್ಮವ್ರ ಏನ್ ಹೇಳ್ಬೇಕಾ? ಪ್ರಸಾದ ಏನ್ರಿ? ನಮ್ಮನ್ನ ಕೆಸರು ನೆಟ್ಟಿದ್ದು ಒದ್ದಾಡ ಹೊರ ತೆಗೆದು ಸ್ವಚ್ಛ ಮಾಡಿ ನಾಗರತ್ನಮ್ಮವ್ರ ಏನ್ ಹೇಳ್ಬೇಕಾ? ಜ್ಞಾನ ಪ್ರಸಾದ ಏನಿಲ್ಲ. ಸವಿತಮ್ಮ ಏನಾರು ಒಂದೆರಡು ಹೇಳ್ರಿ ಉಪದೇಶ. ಸವಿತಾ ಮಾತೆ ಹೇಳ್ತೀರ ಒಂದೆರಡು ವಿಚಾರ ಏನಾರ? ಸವಿತಾ ಅದರಲ್ಲ ಲೈನ್ದಾಗ ಇಲ್ಲ. ಸವಿತಮ್ಮ ಅವ್ರೆ ಏನಾರ ಹೇಳ್ತೀರ? ಸವಿತಮ್ಮವ್ರ ಒಂದಿಷ್ಟು ಏನ್ರ ಹೇಳ್ರಿ ವಿಚಾರ. ನಾಳೆಗೆ ಹೇಳ್ತೀರಿ? ಚೂರ್ ಹೇಳ್ಬೇಕು, ಹೆಂಗೆ ಒಂದ್ 2 ಮಾತಾಡ್ಬೇಕು. ಎಲ್ಲ ನಾವೇ ಇರ್ತೀವಿ ಇಲ್ಲಿ, ಯಾರು ಬೇರೆ ಯಾರು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ವೇದಾಂತ ಪ್ರವಚನ ಮಾಲಿಕೆ 2 ಮಹಾಲಿಂಗ ರಂಗರ ಅನುಭವಾಮೃತ ಗ್ರಂಥವನ್ನು ಆಧರಿಸಿದ ಉಪನ್ಯಾಸಗಳು
ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿ ಇವರ ಉಪನ್ಯಾಸಗಳನ್ನ ನಾವು ನೇರವಾಗಿ ಮಾಲಿಂಗರಂಗರ ಪದ್ಯಗಳನ್ನ ಗ್ರಂಥ ತರಿಸಿದ್ದೇವಂದ್ರೆ ಇಷ್ಟು ಚಂದ ತಿಳ್ಕೊಳಕ್ ಸಾಧ್ಯ ಆಗ್ತಿದ್ದಿಲ್ಲ. ಆ ಶಂಕರ ಭಟ್ಟ ಅಗ್ನಿಹೋತ್ರಿ ಅವರು ವಿಶ್ಲೇಷಣೆ ಮಾಡಿ ಪ್ರವಚನ ಮಾಡಿದ್ದು ನಮಗೆ ಬಹಳ ಉಪಕಾರ ಆಗ್ಯದ, ಬಹಳ ಆನಂದ ಅನಿಸ್ತದ. ಅದನ್ನು ನಮ್ಮ ಕಂಬಿ ಗುರುಗಳು ಲೀಲಾಜಾಲವಾಗಿ ಹೇಳೋದು ನೋಡಿದ್ರೆ ಪರಮಾನಂದ, ಸೂಪರ್. ನೋಡ್ರಿ, ಅವರೆಲ್ಲ ಸುಮ್ಮ ಪೂಜಾ ಪಾಠ ಮಾಡ್ಕೊತಿದ್ದವರು ಜ್ಞಾನದಾಗ ಹೆಂಗ ಬಂದು ಆ ರೀತಿ ತಯಾರಾಗ್ಯಾರ. ಅಬಾಬಾಬಾ, ಅದ್ಭುತ. ತಾವಾತ ಮುಕ್ತಿರ್ಯಾತ್ಯಾಹು. ತಾವಾತ ಅಂದ್ರೆ ಅವನು, ಯಾರು ಅವನು, ಮುಕ್ತಿರೀತ್ಯಾಹು, ಮುಕ್ತಿರ್ ಇತ್ಯಾಹು. ಇತ್ಯಾಹು ಅಂದ್ರೆ ಆಗುತ್ತಾನೆ, ಮುಕ್ತಿರ್ ಅಂದ್ರೆ ಮುಕ್ತನಾಗುತ್ತಾನೆ. ತಾವತ ಅಂದ್ರೆ ಅವನು. ಯಾರಪ್ಪ ಅಂದ್ರೆ ಪಂಚಕ್ಲೇಶಗಳನ್ನ ಕಳ್ಕೊಂಡವನು. ಪಂಚಕ್ಲೇಶಗಳನ್ನ ಕಳ್ಕೊಳ್ಳಾರ್ದೆ ಸುಮ್ಮನೆ ನಾ ಬ್ರಹ್ಮ ಅದಿನಿ ಅಂತ ಅಂದ್ರೆ ಏನಾಗ್ತದ? ಸೆರೆಮನೆ ಒಳಗಿರುವ ರಾಜನಿದ್ದಂತೆ. ರಾಜ ಖರೆ, ಆದರೆ ಅವನ ರಾಜ್ಯಭಾರ ಅರಸೊತ್ತಿಗೆ ಇಲ್ಲ. ಹಂಗ ಮತ್ತಿನ್ನೇನಾಗ್ತದ? ಒಳಗಿರುವ ಪಂಚಕ್ಲೇಶಗಳು ಅಜ್ಞಾನ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ ಕಳ್ಕೊಳ್ಳಾರ್ದೆ ಸುಮ್ಮನೆ ನಾನು ಶಿವೋಹಂ, ನಾ ಬ್ರಹ್ಮ ಅಂತೇನಾರ ಅಂದ್ರೆ ಹೆಂಗಾಗ್ತದ? ಅಂದ್ರೆ ಆ ಹುಡುಗರಿಗೆ ಹೆಸರಿಡ್ತೀವಲ್ಲ, ರಾಮ, ಕೃಷ್ಣ, ಶಿವ, ಶಂಕರ ಅಂತೇಳಿ. ಈ ರಾಮ ಆ ರಾಮನಲ್ಲ, ಈ ಕೃಷ್ಣ ಆ ಕೃಷ್ಣನಲ್ಲ, ಈ ಶಿವ ಆ ಶಿವನಲ್ಲ, ಸುಮ್ಮನೆ ನಾಮಾಂಕಿತ ಆಗ್ತದಷ್ಟೇ ಅಂತ ಹೇಳಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಶಿವೋಹಂ ಅಥವಾ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಬ್ರಹ್ಮನ ಗುಣ ಲಕ್ಷಣಗಳನ್ನೆಲ್ಲ ತಿಳ್ಕೊಂಡು ಅವುಗಳನ್ನ ನಮ್ಮ ತಿಳುವಳಿಕೆಯಲ್ಲಿ ಅರಗಿಸಿಕೊಳ್ಳಬೇಕು. ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮ, ಏಕರೂಪ ಬ್ರಹ್ಮ ಇತ್ಯಾದಿ ಬ್ರಹ್ಮನ ಲಕ್ಷಣಗಳು ಏನದವ? ನಿರಾಕಾರ ಬ್ರಹ್ಮ, ನಿಶ್ಶಬ್ದ ಬ್ರಹ್ಮ, ಅನಂತ ಗುಣಗಾನಗಳೇನೆ ಮಾಡ್ಯಾರ ವೇದಾಂತಿಗಳು. ಆ ಲಕ್ಷಣಗಳನ್ನ ತಿಳ್ಕೊಂಡು ನಾವು ಅಂತ ಒಂದು ಲಕ್ಷಣವನ್ನ ಹೊಂದುತ್ತಾ ಅರಗಿಸಿಕೊಳ್ಳಬೇಕು. ಇದನ್ನು ಅರಗಿಸಿಕೊಳ್ಳಾಗ ಏನಾಗ್ತದ ಅಂದ್ರೆ ಏಕನಿಷ್ಠೆ ಅನ್ನೋದು ಬೇಕಾಗ್ತದ. ಏಕನಿಷ್ಠೆ ಅಂತಂದ್ರ ಒಂದು ಏನೋ ಆಗ್ಬೇಕಂತ ಹೋಗ್ಬೇಕಷ್ಟೇ. ಶಿವನ ಆಗ್ಬೇಕು ಅಂದ್ರೆ ಶಿವ ಆಗುವುದಕ್ಕ ಏನ್ ಸಾಧನೆ ಮಾಡ್ಬೇಕಂತೀರಿ? ಶರಣ ಆಗ್ಬೇಕು. ಶರಣ ಆಗೋದಕ್ಕೆ ಏನ್ ಸಾಧನೆ ಮಾಡ್ಬೇಕಂತೀರಿ? ದಾಸ ಆಗ್ಬೇಕು. ನೀವು ಏನ್ ಆಗ್ಬೇಕಂತೀರಿ ಅದ್ರ ಬಗ್ಗೆ ನಿಷ್ಠೆ ಇರ್ಬೇಕು. ಒಂದು ಸ್ವಲ್ಪ ದಿವಸ ಶಿವಶರಣ ಆಗ್ಲಕ್ ಹೋಗೋದು, ಒಂದು ಸ್ವಲ್ಪ ದಿವಸ ಹರಿದಾಸ ಆಗ್ಲಕ್ ಹೋಗೋದು, ಒಂದೊಂದು ದಿವಸ ಒಂದೊಂದು ಮಾಡ್ಕೋತ ಹೋದ್ರಿ ಅಂತಂದ್ರ ಅದು ಮನಸ್ಸೇನಾಗ್ತದ? ಚಂಚಲ ಆಗಿದ್ದು ಇನ್ನ ಇಟ್ಟು ಗದ್ದಲಕ್ಕೆ ಬೀಳ್ತದ. ಮನಸ್ಸು ನಿಮಗ ಚಂಚಲ ಸ್ವಭಾವ ಅಂತಂದ್ರೆ ಅದು ಚಲನಶೀಲವಾದಂತ ಒಂದು ಮನಸ್ಸು ಪರಮಾತ್ಮ ನಮಗೆ ಕೊಟ್ಟನ. ನಾವು ನಮ್ಮ ವಿಚಾರಗಳನ್ನ, ನಮ್ಮ ಸಾಧನೆಗಳನ್ನ, ನಮ್ಮ ದಿನನಿತ್ಯದ ವ್ಯವಹಾರಗಳಿಗೆ ಚಾಲನೆ ಕೊಡಬೇಕಾದ್ರೆ ಮನಸ್ಸು ಕಡ್ಡಾಯವಾಗಿ ಬೇಕು. ಆ ಮನಸ್ಸನ್ನ ನಾವು ಏನ್ ಮಾಡ್ಬೇಕಂತೀವಿ? ನಿಶ್ಚಲವಾಗಿ ನಿಲ್ಲಿಸ್ಬೇಕಂತೀವಿ. ಅದು ನೆಂದು ನಿಲ್ಲಂಗಿಲ್ಲ. ಅದು ನಿಶ್ಚಲವಾಗಿ ನಿಲ್ಲುವುದು ಅದರ ಸ್ವಭಾವ ಅಲ್ಲ. ಮನಸ್ಸಿನ ಸ್ವಭಾವ ಚಲನಶೀಲತೆಯೇ ಅದರ ಸ್ವಭಾವ. ಒಂದು ನೀರು ಇಳುಕಲಿನ ಕಡೆ ಅದು ಹರಿಯಲಿಲ್ಲ ಅಂತಂದ್ರೆ ಅದು ನೀರು ಅನ್ನಲಿಕ್ಕೆ ಹೇಗೆ ಯೋಗ್ಯವಾಗುವುದಿಲ್ಲವೋ ಅದೇ ರೀತಿ ಮನಸ್ಸು ಕೂಡ ಚಲಿಸಲಿಲ್ಲ ಅಂತಂದ್ರೆ, ಅದು ನಿಶ್ಚಲ ಆಯಿತು ಅಂತಂದ್ರೆ ಏನಾಗ್ತದ? ಇಂದ್ರಿಯಗಳ ವ್ಯವಹಾರ ನಿಶ್ಚಲ ಆಯಿತು ಅಂದ್ರ ಮಕ್ಕೋತೀರಿ. ಮಕ್ಕೊಂಡ್ಮೇಲೆ ಇಂದ್ರಿಯ ವ್ಯವಹಾರ, ಸ್ಥೂಲ ಶರೀರದ ವ್ಯವಹಾರ ನಿಶ್ಚಲ ಆಗ್ತದ. ಆದ್ರ ಸೂಕ್ಷ್ಮ ಶರೀರದ ವ್ಯವಹಾರ ನಿಶ್ಚಲ ಆಗಿರಂಗಿಲ್ಲ. ಸೂಕ್ಷ್ಮ ಶರೀರದ ವ್ಯವಹಾರ ನಿಶ್ಚಲ ಆಗುವ ತನಕ ಏನಾಯ್ತು ಅಂದ್ರೆ ಕನಸು ಕಾಣ್ತೀರಿ, ಸ್ವಪ್ನಾವಸ್ಥೆ. ಮತ್ತೆ ಸೂಕ್ಷ್ಮ ಶರೀರ ಅಂದ್ರೆ ಈ ಮನಸ್ಸು ಕೂಡ ನಿಶ್ಚಲ ಆಯ್ತು ಅಂದ್ರೆ ನಿದ್ದೆ ಎತ್ತಿ ಬಿಡ್ತದ. ಮನಸ್ಸು ಸಂಪೂರ್ಣ ನಿಶ್ಚಲ ಆಯ್ತಂದ್ರೆ ಅದಕ್ಕೆ ನಿದ್ದೆ ಅಂತಾರೆ. ಇದು ಉಪಾಸಕರ ಪಾಠ ಅಲ್ಲ, ಇದು ಜ್ಞಾನದ ಪಾಠ. ಉಪಾಸಕರ ಪಾಠದೊಳಗೆ ಅದನ್ನೇ ದೊಡ್ಡದು ಮಾಡಿ ಹೇಳ್ತಾರ. ಇದೇನದ ಅಂತಂದ್ರೆ ಜ್ಞಾನಕಾಂಡದ ಪಾಠದಲ್ಲಿ
ಈ ಒಂದು ಉಪಾಸನೆಯ ಪಾಠದ ವಿಚಾರಗಳು ಏನಲ್ಲಿ ಹಿಡಿದು ಹೇಳಿ 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 ಅದನ್ನು ಮನಸ್ಸನ್ನು ಸಮಾಧಿಗೆ ಒಯ್ಬೇಕತ್ತೆ ಅಂತ ಪ್ರಯತ್ನ ಮಾಡ್ತಿರ್ತಾರಲ್ಲ, ಅದು ಉಪಾಸಕರ ಪಾಠ. ಇದು ಜ್ಞಾನದ ಪಾಠ. ಈ ಜ್ಞಾನದ ಪಾಠದೊಳಗೆ ಏನದ ಅಂತಂದ್ರ ಮನಸ್ಸನ್ನ ಏನಂತ ಮಾಡ್ತಾರ ಅಂತಂದ್ರ ಅದಕ್ಕೊಂದು ಪಶು ಅಂತಾರ. ಉಪಾಸಕರು ಅದನ್ನ ನಿಲ್ಲಿಸ್ಬೇಕಂತಾರ. ಇವ್ರೇನಂತಾರ ಜ್ಞಾನಿಗಳು, ಆ ಪಶುವನ್ನ ಪಾಶದಿಂದ ಕಟ್ಟಿ ಹಾಕಿ ಎಷ್ಟೊತ್ತು ನೀವು ನಿಲ್ಲಿಸಿರ್ತೀರಿ ಕೊಟ್ಟಗಿ ಒಳಗೆ, ಅಷ್ಟೊತ್ತೇ ಅದು ಕೊಟ್ಟಿಗೆ ಒಳಗೆ ಇರ್ತದೆ. ಯಾವಾಗ ನೀವು ಹಗ್ಗ ಬಿಚ್ತೀರಿ ಮತ್ತೆ ಹೊಳ್ಳಿ ತಾನು ಏನ್ ಮಾಡ್ಬೇಕು ಅದು ಮಾಡ್ಕೊತ ಹೋಗ್ತಿರ್ತದೆ. ಹಿಂಗದು ಪಶು ಪಾಶ ಪತಿ. ಆ ಪತಿ ಎಷ್ಟ ತನಕ ಆ ಪಾಶವನ್ನು ಕಟ್ಟಿ ಹಾಕಿರ್ತಾನ ಅಲ್ಲಿ ತನಕ ಅದು ಪಶು ಅಲ್ಲಿರ್ತದೆ. ಆಮೇಲೆ ಅದು ತಾನೇ ಬಿಚ್ಚುಗಳಂಗಿಲ್ಲ. ಅದು ಪತಿ ಬಿಚ್ಚಿದ ಮೇಲೆ ಅವ ಯಾವಾಗ ಈ ಒಂದು ಧ್ಯಾನದಿಂದ ಪಲ್ಲಟ ಆಗ್ತಾನ ಮತ್ತದು ಮನಸ್ಸು ಮೊದಲು ಯಾವ ವ್ಯವಹಾರದಾಗಿತ್ತು ಅದೇ ವ್ಯವಹಾರದಾಗ ತೊಡಗ್ತದ. ಅದಕ್ಕೆ ಮನಸ್ಸು ನಿಶ್ಚಲ ಮಾಡೋದಂದ್ರೆ ನಿದ್ದಿ ಅನ್ನೋದಕ್ಕೆ ಬಸವಣ್ಣವರು ಒಂದು ವಚನ ಅದ. ಏನಂದ್ರ ಕಣ್ಣ ಮುಚ್ಚಿ ಕನ್ನಡಿಯ ತೋರುವಂತೆ. ಧ್ಯಾನ ಮಾಡೋರಿಗೆ ಜ್ಞಾನಿಗಳಿಗೆ ಹೇಳ ಮಾತಿದು. ಎಲ್ಲ ಬ್ರಹ್ಮಜ್ಞಾನಕ್ಕೆ ಬಂದ ಮೇಲೆ ನೀವು ಮೋಕ್ಷ ಸಾಧನೆ ಮಾಡಬೇಕು ಅನ್ನೋರು ಮತ್ತೆ ಹೊಳ್ಳಿ ಧ್ಯಾನ ಮಾಡೋದಕ್ಕೆ ಬಡದಾಡ್ತಿರಲ್ಲ, ಅದೇನಂತಂದ್ರೆ ಕಣ್ಣ ಮುಚ್ಚಿ ಕನ್ನಡಿಯ ತೋರುವಂತೆ. ಕನ್ನಡಿ ಎದಕ್ಕೆ ನೋಡ್ತಿರ್ತೀರಿ? ನಿಮ್ಮ ಮುಖ ನೋಡೋದಕ್ಕೆ. ಮುಖ ನೋಡ್ಬೇಕು, ನಿಮ್ಮ ಪ್ರತಿಬಿಂಬ ನೋಡ್ಬೇಕಂದ್ರೆ ಕಣ್ಣು ತೆರಿಬೇಕ, ಕಣ್ಣು ಮುಚ್ಬೇಕು. ಹಾಂಗ ಇಲ್ಲಿ ನೀವು ಜ್ಞಾನಕ್ಕೆ ಬಂದ ಮೇಲೆ ನೀವು ಮತ್ತೆ ಧ್ಯಾನ ಮಾಡಕ್ ಬಡದಾ ಇರ್ತೀರ. ಅದಕ್ಕೆ ಕಣ್ಣ ಮುಚ್ಚಿ ಕನ್ನಡಿಯ ತೋರುವಂತೆ. ಏನಾಗ್ತದಪ್ಪ ಅಂದ್ರೆ ನಿಮ್ಮ ಮನಸ್ಸು ನಿಶ್ಚಲ ಆಯ್ತು ಅಂದ್ರೆ ನಿದ್ರೆಗೆ ಹೋಗ್ಬಿಡ್ತದ. ನಿದ್ರೆಗೆ ಹೋದದ್ದಕ್ಕೆ ಏನಂತಾರ ನೆಕ್ಸ್ಟ್ ಸಾಲ, ಇರುಳು ಹಗಲಿನ ನಿದ್ರೆ ಸಾಲದೆ. ಹಗಲತ್ನು ಉಂಡು ಮಕ್ಕೊಂಡೇ ಇರ್ತೀರಿ, ಮತ್ತೆ ರಾತ್ರಿನೂ ಮಕ್ಕೋತೀರಿ. ಇದು ಅಲ್ಲದೆ ಮತ್ತೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತೀನಿ ಅಂತ ಹೇಳಿ ಕುಂತರ ಅದು ನಿದ್ದಿದೆಯಪ್ಪ. ಎದಕ್ಕಂತದ್ ಮಾಡ್ತೀರಿ? ಬೆರಳ ನೆನೆಸಿ ಪರಮಾರ್ಥವ ಹಡೆವೇಳೆ ಚೋದ್ಯವಲ್ಲವೇ ಹೇಳ. ಜಪ ಮಾಡ್ತಾರಲ್ಲ ಬೆರಳ ಎಣಿಸಿ 108 ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ಕೋತ. ಹಂಗ ಮಾಡಿದ್ರೆ ಮೋಕ್ಷ ಸಿಗ್ತಿತ್ತು ಅಂತಂದ್ರೆ ಭಾರಿ ವಿಚಿತ್ರ ಬಿಡಪ್ಪ. ಇದು ಒಳ್ಳೆ ಸಾಧನೆ ಅಂತ. ಮೂಗ ಮುಚ್ಚಿ ಮುಕ್ತಿಯ ಬಯಸುವ ನಾಚಿಕೆ ಇಲ್ಲದವರನ್ನು ನಾನೇನೆಂಬೆ ಕೂಡಲ ಸಂಗಮ ದೇವ. ಅದು ಎಷ್ಟೊತ್ತಿದ್ರೂ ಸಹಿತ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆಗೆ ಹೊರತು ಅದು ಮೋಕ್ಷ ಸಾಧನೆಗೆ ಉಪಯೋಗ ಆಗಂಗಿಲ್ಲ. ಹಿಂಗಾಗಿ ಮನಸ್ಸನ್ನ ಒಂದ್ ಸ್ವಲ್ಪ ನಿಶ್ಚಲ ಚಿತ್ತ ಮಾಡುವುದಕ್ಕೆ, ಚಂಚಲ ಚಿತ್ತ ಇದ್ದದ್ದು ನಿಶ್ಚಲ ಚಿತ್ತ ಮಾಡುವುದಕ್ಕೆ ಅದು ಉಪಯೋಗ ಆಗ್ತದ ಅನ್ನಂತದ ಹೇಳಿ, ಈಗ ಏನಾಗ್ತದಪ್ಪ ಅಂತಂದ್ರೆ ನೆಕ್ಸ್ಟ್ ಏನ್ ಹೇಳ್ತಾರ, ಈ ಮನಸ್ಸನ್ನ ನಾವು ಬಳಸ್ಕೋಬೇಕು. ಮನಸ್ಸಿನಿಂದ ನಾವು ಭಿನ್ನವಾಗಿದ್ದು ಮನಸ್ಸನ್ನ ನಾವು ಬಳಸ್ಕೋಬೇಕು. ಈಗ ಎಲ್ಲರೇ ಹೋಗ್ಬೇಕಾದ್ರೆ ಯಾವಾಗ್ಲೂ ಗಾಡಿ ಮೇಲೆ ಕುಂತಿರ್ತೀರೇನು? ಈಗ ನಿಮ್ಮ ಮನೆ ಮುಂದ ಒಂದು ಗಾಡಿ ಅದಪ್ಪ, ಕಾರು, 2 ವೀಲರು, 4 ವೀಲರು, ಯಾವಾಗ್ಲೂ ಅದ್ರ ಮೇಲೆ ಕುಂತಿರ್ಲಿಕ್ಕೆ ಆಗ್ತದೇನ್ರಿ? ನಿಮ್ಗೆ ಯಾವಾಗ ಬೇಕು ಅವಾಗ ಅದ್ರ ಮೇಲೆ ಕುಂತ ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗಿ ಬಂದ್ರೆ ಸಾಕ ಇಲ್ಲ? ಅದು ಯಾವಾಗಲೂ ನನ್ನನ್ನು ಕುಂದಿರ್ಸ್ಕೊಂಡೇ ಇರ್ಬೇಕಂದ್ರೆ ಹೆಂಗಾಗ್ತದದು? ಹಾಗ ಇಲ್ಲಿ ಏನ್ ಹೇಳ್ತಾರ, ನೀವು ಏನು ವಿಚಾರ ಮಾಡ್ಬೇಕಂತೀರಿ, ಆಧ್ಯಾತ್ಮ ಸಾಧನೆ ನೀವು ಏನು ಮಾಡ್ಬೇಕಂತೀರಿ, ಆ ಸಮಯದಲ್ಲಿ ಮನಸ್ಸು ನಿಮ್ಮ ಜೊತೆಗೆ ಇದ್ರೆ ಸಾಕಪ್ಪ. ಹೌದಾ? ಏನಂತಾರ, ಮನಸ್ಸಿನ ಚಲನೆಯಿಂದಲೇ ಎಲ್ಲ ವ್ಯವಹಾರಗಳು ನಡೆಯುತ್ತವೆ. ನಿನ್ನ ವಿಚಾರ ಸರಣಿಗೆ ವಿಚಾರ ಮಾಡಬೇಕಾದರೂ ಆ ಮನಸ್ಸೇ ಬೇಕಾಗುತ್ತದೆ ಅನ್ನುವುದನ್ನ ಮರೆಯಬಾರದು. ಅದು ಚಲನೆಯನ್ನ ಪೂರ್ಣ ಬಿಟ್ಟು ಬಿಟ್ಟರೆ ಅದು ನಿದ್ದೆಯಾಗಿ ಬಿಡುತ್ತದೆ.
ನಿನಗೆ ಗೊತ್ತಿದೆಯೇ ಅಲ್ಲಿ ನಿದ್ರೆಯಲ್ಲಿ ನೀನು ಏನು ವಿಚಾರ ಮಾಡಬಲ್ಲೆ? ಸುಷುಪ್ತಿ ಒಳಗೆ ಏನು ವಿಚಾರ ಮಾಡ್ತಪ್ಪ ನೀನು? ಸಮಾಧಿ ಒಳಗೆ ಏನು ವಿಚಾರ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಆದ್ದರಿಂದ ಚಾಂಚಲ್ಯ ಸಂಪೂರ್ಣ ಅಳಿಯಬೇಕು ಅಂತ ಅಪೇಕ್ಷಿಸಬೇಡ. ಅದು ಕಂಪ್ಲೀಟ್ ಮನಸ್ಸು ಈ ಬೇರೆ ಕಡೆ ಎಲ್ಲಿ ಹರಿಬಾರ್ದಂತ ಅಪೇಕ್ಷೆ ಮಾಡಬೇಡ. ಪರಮಾರ್ಥದ ವಿಷಯ ತಿಳಿದುಕೊಳ್ಳುವ ಕಾಲದಲ್ಲಿ, ಈಗ ನೀವು ಸತ್ಸಂಗ ಮಾಡುವಾಗ ಮನಸ್ಸು ಏನ್ ಮಾಡಬೇಕು? ನಿಮ್ಮ ಮನಸ್ಸು ಆ ಪರಮಾರ್ಥದ ವಿಚಾರ ನಡೆಸುವಾಗ ಆ ಪರಮಾರ್ಥದ ವಿಚಾರದಲ್ಲಿ ನಿಮ್ಮ ಮನಸ್ಸಿದ್ರೆ ಸಾಕಪ್ಪ. ಪರಮಾರ್ಥದ ವಿಚಾರ ತಿಳಿದುಕೊಳ್ಳುವ ಕಾಲದಲ್ಲಿ ಮನಸ್ಸು ಅಷ್ಟು ಸಮಯ ಆ ಒಂದು ಪರಮಾರ್ಥದ ವಿಷಯ ತಿಳಿದುಕೊಳ್ಳುವಾಗ ಜೊತೆಗಿದ್ದರೆ ಸಾಕು. ಈಗ ಪರಮಾರ್ಥದ ವಿಷಯ ನಡೆದಾಗ ಈಗ ನೋಡ್ರಿ, ಕಟ್ ಮಾಡಿ ಓದ್ತೀರಿ, ಮತ್ತೆ ವಾಪಸ್ ಜಾಯಿನ್ ಆಗ್ತೀರಿ, ಕಟ್ ಮಾಡಿ ಓದ್ತೀರಿ, ಮತ್ತೆ ವಾಪಸ್ ಜಾಯಿನ್ ಆಗ್ತೀರಿ. ನಾನು ಒಮ್ಮೊಮ್ಮೆ ಹಂಗೆ ಮಾಡ್ತಿರ್ತೀನಿ. ಇದೇನಂತಂದ್ರ ಆ ಸಮಯದಲ್ಲಿ ಅದನ್ನು ಅನುಭವಿಸುವಾಗ ಮನಸ್ಸು ಬೇರೆ ಕಡೆ ಹೋಗ್ಲಕತ್ತ. ಅದು ಆಗೋದು ಬೇಡ. ಏಕಾಗ್ರವಾಗಿ ಅದು ಬೆಕ್ಕಾದ ಬರಲಿ, ಅದನ್ನ ನಾವು ಫುಲ್ ಗ್ರಹಣ ಆಗುವ ತನಕ ಬೇರೆ ಕಡೆ ಮನಸ್ಸು ಹರಿಸ್ಲಿಲ್ಲ ಅಂತಂದ್ರ ಅದೇ ಏಕಾಗ್ರತೆ. ಈಗ ನಿಮ್ಗೆ ಯಾರ್ದಾರೆ ಕಾಲ್ ಬಂತು ಏನಾರ ಆಯ್ತು ಅಂತಂದ್ರ ಅದನ್ನ ನೀವು ಏನ್ ಮಾಡ್ಬೇಕು? ಉಪೇಕ್ಷಿಸಿ ಇದಕ್ಕೆ ನೀವು ಮಹತ್ವ ಕೊಟ್ರಿ ಅಂತಂದ್ರ ಇದೇ ಏಕಾಗ್ರತೆ. ಜನಕ ಮಹಾರಾಜನ ಅಂತಃಪುರಕ್ಕೆ ಬೆಂಕಿ ಹತ್ತದ, ಮಹಾರಾಣಿ ಒಳಗದಳ. ಇಲ್ಲಿ ಸತ್ಸಂಗ ನಡೆದು ಹೊತ್ನಾಗ ಮಹಾರಾಜರೇ ಅಂತಃಪುರಕ್ಕೆ ಬೆಂಕಿ ಹತ್ತದ ಅಂತ ಸೇವಕ ಬಂದು ಹೇಳ್ತಾನ. ಅವಾಗ ರಾಜ ಏನಂತಾನ, ಅಲ್ಲಿ ಬೆಂಕಿ ಹಾರಿಸ್ಲಿಕ್ಕೆ ಯಾರ್ಯಾರ ಅದರ? ಇಲ್ಲ ಅದರ, ಎಲ್ಲ ಪ್ರಯತ್ನ ನಡೆದವ, ಎಲ್ಲ ನಡೆದವ. ಮತ್ತೆ ನನಗೆ ಯಾಕೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ನೀನ್ ಅಂತ ಕೇಳ್ತಾನ. ನಾವು ಹೋಗಿ ಏನ್ ಮಾಡ್ಲಿ ಅಲ್ಲಿ? ಇದಕ್ಕೆ ಏಕಾಗ್ರತೆ ಅಂತಾರ. ಸತ್ಸಂಗ ನಡೆದಾಗ ಸತ್ಸಂಗಕ್ಕೆ ಮಹತ್ವ ಕೊಟ್ಟು ಉಳಿದದ್ದು ಅಲಕ್ಷ್ಯ ಮಾಡಿ ಉಪೇಕ್ಷಿಸಿ ಅದನ್ನೇ ಮಾಡೋದು. ಮತ್ತು ಒಂದ್ ವೇಳೆ ಅಲ್ಲಿ ಯಾರು ಇಲ್ಲ, ನಿಮ್ಮ ಅವಶ್ಯಕತೆ ಆದ ಅಂತಂದ್ರ ಅಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಸುಮ್ಮನೆ ನಿಂತು ನೋಡ್ಲಿಕ್ಕೆ ಹೋಗ್ಬೇಕಾ? ಎಲ್ಲ ವ್ಯವಸ್ಥೆ ಅದ, ಎಲ್ಲ ಮಾಡ್ಲಿಕ್ಕತ್ತಾರ. ಮಾಡುವಾಗ ನಮ್ದೇನ್ ಕೆಲಸ ಇರ್ತದ ಅಲ್ಲಿ? ಹಿಂಗ ಆ ಮನಸ್ಸು ಅಷ್ಟು ಸಮಯ ಸತ್ಸಂಗ ನಡೆದಾಗ, ನೀವು ಸದ್ಗ್ರಂಥ ಅಧ್ಯಯನ ಮಾಡುವಾಗ, ಒಂದೇನೋ ವಿಚಾರ ಮಾಡುವಾಗ ಅಷ್ಟೊತ್ತು ನಿಮ್ಮ ಮನಸ್ಸು ಅದರೊಳಗೆ ನಿಂತಿತ್ತು ಅಂತಂದ್ರೆ ನಿಮ್ಮದು ನಿಶ್ಚಲ ಚಿತ್ತನೆ ಆದ. ಅದನ್ನು ಗ್ರಹಣ ಮಾಡಲಿಕ್ಕೆ ನಿಮ್ಮ ಅಂತಃಕರಣ ಹಪಹಪಿಸಿ ಏನ್ ಮಾಡ್ಲಕತ್ತದ? ಅದನ್ನು ಚೆನ್ನಾಗಿ ಸವಿಲಕತ್ತದ ಅಂತ ಅಂದ್ರೆ ಅದರ ಅರ್ಥ ನಿಮ್ಮ ಅಂತಃಕರಣ ನಿರ್ಮಲ ಆದ, ಬ್ರಹ್ಮಜ್ಞಾನ ಚೆನ್ನಾಗಿ ಗ್ರಹಣ ಮಾಡ್ಲಿಕ್ಕತ್ತದ. ಮತ್ತೆ ನಿರಂತರವಾಗಿ ಗ್ರಹಣ ಮಾಡ್ಲಿಕ್ಕತ್ತದ ಅಂದ್ರ ನಿಮ್ಮದು ನಿರ್ಮಲ ಅಂತಃಕರಣ, ನಿಶ್ಚಲ ಅಂತಃಕರಣ ಆದ ಅಂತ ತಿಳ್ಕೋಬೇಕು. ಪರಮಾತ್ಮನ ಕರುಣೆ ನಿಮ್ಮ ಮೇಲೆ ಆದ ಅಂತ ತಿಳ್ಕೋಬೇಕು. ಈಶ್ವರ ಕೃಪಾ, ಗುರು ಕೃಪಾ, ವೇದ ಕೃಪಾ, ಅಂತಃಕರಣ ಕೃಪಾ ನಿಮ್ಮ ಮೇಲೆ ಆದ ಅಂತ ತಿಳ್ಕೋಬೇಕು. ಸರಿನಾ? ಏನ್ ಡೌಟ್ ಇದ್ರಾಗ? ಆದ ಅಂತ ತಿಳ್ಕೋಬೇಕು. ನಿಮ್ಮ ಕೃಪೆ, ಅದೆಲ್ಲ ಕೃಪೆ ನಿಮ್ಗೆ ಆದ ಅಂತ ತಿಳ್ಕೋಬೇಕು. ಫೋಟೋ ತೆಗೆಸಿಕೊಳ್ಳುವಾಗ ಈ ಒಬ್ಬಕ್ಕೆ ಹೆಣ್ಣು ಮಗಳು ತಾಳಿ, ಕಾಲುಂಗ್ರ, ಬಳಿ, ಮೂಗುಬಟ್ಟ, ಕುಂಕುಮ ಎಲ್ಲ ಹಚ್ಚಿಕೊಂಡು ಚಂದ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಬಗಲಾಗ ಒಂದು ಕೂಸನ್ನೇ ಎತ್ಕೊಂಡು ಕೂತಾಳ. ಆ ಹೆಣ್ಮಗಳಿಗೆ ಹೋಗಿ ನಿನ್ ಮದುವೆ ಆಗಿತ್ತೇನು ಅಂತ ಕೇಳೋ ಅವಶ್ಯಕತೆ ಆದೇನು? ಕೊಳ್ಳಕ್ ತಾಳಿ ಅದ ಅಂದ್ರೂ ಆದೇನಂತ ಕೇಳೋ ಅವಶ್ಯಕತೆ ಆದೇನು? ಇಲ್ಲ. ಮತ್ತೆ ಇದು ಕೂಸ ನಿನ್ನ ಗಂಡಂದ ಏನಂತ ಕೇಳೋ ಅವಶ್ಯಕತೆ ಆದೇನು? ಇಲ್ಲ. ಹಂಗ ಇಲ್ಲಿ ನಿಮ್ಮದು ನಿರ್ಮಲ ಚಿತ್ತ ಆದೇನು, ನಿಮ್ಮ ನಿಶ್ಚಲ ಚಿತ್ತ ಆದೇನಂತೇಳಿ ಎನ್ಕ್ವೈರಿ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಸೈಲೆಂಟ್ ಆಗಿ ಕುಂತಿರಿ, ಕಂಟಿನ್ಯೂ ಆಗಿ ಕುಂತಿರಿ,
ನಿಶ್ಚಲವಾಗಿ ಕುಂತಿರಿ, ಮತ್ತೆ ಇಲ್ಲಿ ನಡೆದ ವಿಷಯವನ್ನ ಲೀಲಾಜಾಲವಾಗಿ ಆನಂದವಾಗಿ ಅದನ್ನು ಗ್ರಹಿಸ್ಲಕತ್ತೀರಿ ಅಂತಂದ್ರ ಯಾರದ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಇರ್ತದ ಅವ್ರಿಗೆ ಅದನ್ನ ಗ್ರಹಣ ಮಾಡುವಂತ ಯೋಗ್ಯತೆ ಬಂದಿರ್ತದ. ಅವ್ರಿಗೆ ಇವು ಯಾವ ಪ್ರಶ್ನೆಗಳು ಕೇಳೋದು ಇದನ್ನೇ ಬರಂಗಿಲ್ಲ, ಪ್ರಮೇಯನೇ ಬರಂಗಿಲ್ಲ. ಹೆಂಗಿದು ಮುಂದೆ ಉದಾಹರಣೆ ಕೊಡ್ತಾರ. ಫೋಟೋ ತೆಗೆಸಿಕೊಳ್ಳುವಾಗ ನಾವು ಹೇಗೆ ಸುಮ್ಮನೆ ಕುಳಿತಿರುತ್ತೇವೆಯೋ, ಸ್ವಲ್ಪವಾದರೂ ಅಲುಗಾಡದ ಹಾಗೆ, ಎವೆ ಮುಚ್ಚೋದಿಲ್ಲವೋ, ಕಣ್ಣೆವೆ ಮುಚ್ಚೋದಿಲ್ಲವೋ, ಏನಾಗ್ತದ ಕಣ್ಣು ಬಡಿದ್ರಿ ಏನೋ ಮಾಡಿದ್ರಿ ಅಂತಂದ್ರೆ ಫೋಟೋ ಶೇಕ್ ಆಗ್ತದ, ಅಳ್ಳಾಡ್ಸ್ಬೇಡ್ರಿ ಫೋಟೋ ಕೆಡ್ತದ ಅಂತ. ಯಾಕೆಂದ್ರೆ ಫೋಟೋ ಕೆಟ್ಟು ಹೋಗಿ ಬಿಡುತ್ತದೆ. ಫೋಟೋ ತೆಗೆಸಿಕೊಳ್ಳುವವರ ಮೋಜು ನೋಡಬೇಕು. ಎಷ್ಟೊತ್ತು ಕುಳಿತಿರುತ್ತಾನೆ, ಅವನು ಸುಮ್ಮನೆ ಕುಳಿತಿರುತ್ತಾನೋ, ಕ್ಯಾಮ್ರಾ ಕ್ಲಿಕ್ ಆಗುವವರೆಗೆ ಮಾತ್ರ ಕುಳಿತಿರ್ತಾನೆ. ಅವ ಫೋಟೋ ತೆಕ್ಕೊಳ್ಳೋ ಎಷ್ಟೊತ್ತು ಸುಮ್ ಕೂತಿರ್ತಾನ, ಕ್ಯಾಮ್ರಾ ಬಟನ್ ಟಕ್ ಅನ್ನತನ ಕೂತಿರ್ತಾನೆ. ಹೌದಲ್ರಿ? ಆ ಕೆಲಸವಾಯಿತು ಎಂದರೆ ಮುಗಿದಾಯ್ತು. ಅವ ಮತ್ತೆ ತನ್ನ ನಾರ್ಮಲ್ ಸ್ಥಿತಿಗೆ ಬರ್ತಾನೆ. ಹಂಗ ಆಮೇಲೆ ಅವನು ಎದ್ದು ಬೇಕಾದ ಹಾಗೆ ಚಲನವಲನೆ ಮಾಡಿದರೂ ಏನಾಗ್ತದ, ಅವ ಫೋಟೋ ತೆಗೆಸಿಕೊಳ್ಳೋ ಟೈಮ್ನೊಳಗ ಸುಮ್ಮ ಕುಂತು ಫೋಟೋ ತೆಗೆಸ್ಕೊಂಡ ಮೇಲ ಎದ್ದು ಆಮೇಲೆ ಫೋಟೋ ತೆಗೆಸ್ಕೊಂಡ ಮೇಲೆ ಅವ ಆ ಕಡೆ ಈ ಕಡೆ ಅಡ್ಡಾಡಿದನಂತಂದ್ರೆ ಆ ಫೋಟೋ ಏನ್ ಕೆಟ್ಟ ಹೋಗ್ತದೇನಂತ ಕೇಳಕತ್ತಾರ ಅವ್ರು. ಫೋಟೋ ತೆಗೆಸಿಕೊಳ್ಳೋಕೆ ಚಂದ ಕೂತು ತೆಗೆಸ್ಕೊಂಡ ಮೇಲೆ ಆ ಫೋಟೋ ಏನಾರ ಕೆಡಕಾಗ್ತದೇನೋ, ಆಮೇಲೆ ಇವ ಚಲನವಲನಗಳು ಮಾಡಿದ್ದು ಏನಾರ ಅದಕ್ಕೆ ಪರಿಣಾಮ ಆಗ್ತದೇನಲ್ಲಿ? ಏನಾಗದ. ಫೋಟೋ ಚಂದ ಬಂದಿರ್ತದೆ, ಮುಗಿತು. ಅದರ ಅವಶ್ಯಕತೆ ಎಷ್ಟಿತ್ತು ಅಷ್ಟು. ಅದಕ್ಕೆ ಆ ಕೆಲಸವಾಯಿತೆಂದರೆ ಮುಗಿದು ಹೋಯಿತು. ಆಮೇಲೆ ಅವನು ಎದ್ದು ಬೇಕಾದ ಹಾಗೆ ಚಲನವಲನ ಮಾಡಿದರೂ ಫೋಟೋ ಸರಿಯಾಗಿಯೇ ಮೂಡಿರುತ್ತದೆಯಲ್ಲ. ಆ ಫೋಟೋ ಏನು ಅಲ್ಲಾಡುತ್ತದೆ. ಹಾಗೆಯೇ ತಿಳಿದುಕೊಳ್ಳುವ ಸಮಯದಲ್ಲಿ ಏನು ಬ್ರಹ್ಮ ಜ್ಞಾನ, ಬ್ರಹ್ಮ ಭಾನ ಮಾಡಿಕೊಳ್ಳುವ ಸಮಯದಲ್ಲಿ ಏನ್ ಮಾಡಬೇಕು? ತಿಳಿದುಕೊಳ್ಳುವ ಸಮಯದಲ್ಲಿ ನಿನ್ನ ಮನಸ್ಸನ್ನ ಅದರಲ್ಲಿಯೇ ಇಡು. ನಿನ್ನ ಮನಸ್ಸು ಅದರಾಗ ಇಟ್ಟಕ್ಕೆ ತಿಳ್ಕೊ. ಹಂಗ ಅದು ಯಾಕಡೆ ಹೋಲಕತ್ತಂದ್ರೆ ಇಲ್ಲ ಅಲ್ಲಿ ನಡೆದದ, ಅದು ಮೊದಲು ಕೇಳಂಬ ಅಂತ ನನ್ನ ಕರ್ಕೊಂಡು ಕೂತು ಕೇಳ. ವ್ಯವಹಾರದಲ್ಲಿಯೂ ಅದರ ಮನಸ್ಸಿನ ಚಾಂಚಲ್ಯ ನಿಲ್ಲಿಸಿ ಬಿಡುತ್ತೇನೆ ಎನ್ನುವುದಾದರೆ ಏನು ವಾಕ್ಯ ಇದು? ನಿಮ್ಮ ವ್ಯವಹಾರಿಕ ಬದುಕಿನಲ್ಲಿ ಅದರ ಮನಸ್ಸಿನ ಚಾಂಚಲ್ಯ ನಿಲ್ಲಿಸಿ ಬಿಡುತ್ತೇನೆ ಎಂದರೆ ಹೆಂಗಪ್ಪ? ವ್ಯವಹಾರ ಶಬ್ದ ಬರ್ತದ, ಕೇಳಲಾರ್ದಂಗ ಕಿವಿಗೆ ಗಾರ್ಡ್ ಹಾಕೊಂಡು ಕುಂದಿರ್ಬೇಕು. ಸ್ಪರ್ಶ ಬಂದರೂ ಸಹಿತ ಅದರದ್ದು ಜ್ಞಾನ ಆಗ್ಲಾರ್ದಂಗಿರ್ಬೇಕು. ಗಂಧ ವಾಸನೆ ಬಂದರೂ ಸಹಿತ ಅದರದ ಅರಿವಾಗ್ಲಾರ್ದಂಗಿರ್ಬೇಕು. ಹಿಂಗ ಶಬ್ದ ಸ್ಪರ್ಶ ರೂಪ ರಸ ಗಂಧ ಮತ್ತೆ ಕೈ ಕಾಲು ಬಾಯಿ ಗುದ ಗುಯ್ಯ ಇವುಗಳ ವ್ಯವಹಾರಗಳು ಇದ್ದಾಗ ಸಹಿತ ನಾವು ಅದನ್ನ ನಿಶ್ಚಲ ಮಾಡ್ತೀವಿ ಅಂತಂದ್ರ ಅದು ಎಂತ ಘೋರ ಅಂತಂದ್ರೆ ಹೇಳ್ತಾರ, ಮನಸ್ಸಿನ ಚಾಂಚಲ್ಯ ನಿಲ್ಲಿಸಿ ಬಿಡುತ್ತೇನೆ ಎನ್ನುವುದಾದರೆ ಅದು ಯಾವಾಗ ಸಾಧ್ಯ ಅಂದ್ರೆ ಅದು ಮರಣ ಹೊಂದಿದ ಮೇಲೆಯೇ ಸರಿ. ಸುಮ್ನೆ ಏನಾರ ಧ್ಯಾನ ಮಾಡ್ತೀನಿ ಅಂತ ಹೇಳಕ್ಕೆ ಸಮಾಧಿಗೆ ಹೋಗಿನಿ ಅಂತ ಏನೇನಾರ ಮಾಡ್ಲಕ್ ಹೋಗ್ಬೇಡ್ರಿ. ಅದು ಮರಣ ಹೊಂದ ತನಕ ಅದು ವ್ಯವಹಾರ ನಿಲ್ಲಿಸಂಗಿಲ್ಲ, ಅದು ಹಂಗೆ ನಡೆದೇ ಇರ್ತದ. ಅಲ್ಲಿಯವರೆಗೆ ಅದು ಸಾಧ್ಯವಿಲ್ಲ. ಜ್ಞಾನದ ಮಾತದ. ಆದ್ದರಿಂದ ಈ ಹುಚ್ಚಿಗೆ ಹೋಗಬಾರದು. ಇಂಥದೊಂದು ಹುಚ್ಚು ಕೆಲಸಕ್ಕೆ ಹೋಗ್ಬೇಡ್ರಿ. ಮನಸ್ಸು ನಿಯಂತ್ರಣ ಮಾಡಬೇಕು, ಧ್ಯಾನ ಮಾಡ್ಬೇಕಂತ ಹೇಳಿ ನಮಗೆ ತಿಳುವಳಿಕೆ ಆಗುವ ಮಟ್ಟಿಗೆ ಮಾತ್ರ ಮನಸ್ಸಿನ ಚಾಂಚಲ್ಯವನ್ನ ಕಳೆದುಕೊಳ್ಳಬೇಕು. ತಿಳುವಳಿಕೆ ಆಗುವ ಮಟ್ಟಿಗೆ ಅಂತಂದ್ರೆ ಗುರುವಿನ ಉಪದೇಶ ನಡೆದಾಗ
ಮನಸ್ಸು ಆ ಕಡೆ ಈ ಕಡೆ ಹರಿಲಾರ್ದಂಗ ಆ ಉಪದೇಶದೊಳಗೆ ಮನಸ್ಸನ್ನು ಇಡುವುದು. ನೀವು ಲಿಂಗ ಪೂಜಾ ಮತ್ತೆ ಯಾವುದೇ ದೇವರ ಪೂಜಾ ನೀವೇನೋ ಮಾಡುವಾಗ ಮನಸ್ಸನ್ನು ಅದರೊಳಗೆ ಏಕಾಗ್ರಗೊಳಿಸೋದು. ನಿಮ್ಮ ಆಫೀಸ್ ಕೆಲಸ ಮನೆಯ ಕೆಲಸಗಳು ಏನಾರ ಮಾಡುವಾಗ ಮನಸ್ಸನ್ನು ಅದರೊಳಗೆ ಏಕಾಗ್ರಗೊಳಿಸೋದು. ಅದು ನೀವು ಮಾಡಬಹುದು ಅಷ್ಟೇ ಹೊರತು, ಈಗ ನೋಡ್ರಿ, ಒಂದಿನ ಹಾಲು ತರ್ಲಕ್ ಹೋಗತ್ ಮುಂಜಾನೆ ಕಳಿಸಿದ್ರು, 6 ಗಂಟೆ ಕಳಿಸಿದ್ರು. ಹಾಲು ತರ್ಲಕ್ ಹೋದೆ, ಹಾಲು ತರ್ಬೇಕಾಗಿಲ್ಲ ಮನೆಗೆ. ಸ್ವಲ್ಪ ಬರ್ರಿ ಸರ್ ಕುಂದ್ರಿ ಗಾಡಿ ಮೇಲೆ, ಇಲ್ಲೊಂದು ಅರ್ಜೆಂಟ್ ಕೆಲಸದ, ಅರ್ಧ ತಾಸನ ಕರ್ಕೊಂಬಂದ್ ಬಿಡ್ತೀವಿ ಅಂತ ಕರ್ಕೊಂಡೋದ್ರು. ಅಲ್ಲಿ ಆದ್ಮೇಲೆ ಮತ್ತೆ ಅಲ್ಲಿ ಮತ್ ಮುಂದ್ ಬೇರೆ ಬೇರೆ ಕೆಲಸ ಬಿದ್ದು ಮುಂಜಾನೆ ಎದ್ದು ಹಲ್ಲು ಸಹಿತ ಸಿಕ್ಕೊಂಡಿಲ್ಲ, ಹೋಗ್ಬಿಟ್ಟಿದ್ದೆ. ಮರುದಿನ ಬಂದೆ. ಹಂಗ ಅವಶ್ಯಕತೆಗಳು ಬಿದ್ದಿದ್ದು, ಹಂಗ ಅಲ್ಲಿ ಅವೆಲ್ಲ ಕಿರಿಕಿರಿಗಳು ನಡೆದಿದ್ದು, ಅವು ಸರಿ ಮಾಡ್ಕೋತ ಹೋಗಿ ಎಲ್ಲ ಹೊರಗೆ ಆಯ್ತು. ಮಾತು ಹೋಗ್ಕೊಳ್ಳೋದು ಜಳಕ್ಕ ಅಲ್ಲ, ಎಲ್ಲ ವ್ಯವಸ್ಥೆ ಮಾಡ್ಕೋತೀವಿ, ನಿಮ್ ಮಾತು ಬೇಕಾಗ್ಯಾವ ನಮ್ಗೆ ಅಂತೇಳಿ ಕರ್ಕೊಂಡು ಕೂತಿರು. ಮರುದಿನ ಬಂದೆವು. ಇಲ್ಲಿ ಏನಾಯ್ತು, ಹಾಲು ತರ ತನಕ ಕಾನ್ಸಂಟ್ರೇಷನ್ ಬೇಕಾ ಬೇಡ? ಮನೆಗೆ ಹಾಲು ಕೊಟ್ಟು ಬರ್ತೀನಪ್ಪ ಅಂತ ಅದನ್ನ ಬಿಟ್ಟು ಆಯ್ತು, ಇವ್ರೇನ್ ಮಾಡ್ಬೇಕು ಅವಾಗ? ಹಂಗ ಏನಂದ್ರೆ ಏನ್ ಕೆಲಸ ಮಾಡ್ತೀರಿ ಅದನ್ನ ಹಿಡಿಬೇಕು, ಉತ್ಸಾಹದಿಂದ ಮಾಡಬೇಕು, ಆ ಕೆಲಸ ಕಂಪ್ಲೀಟ್ ಆಗೋ ತನಕ ಮಾಡಬೇಕು. ಎಲ್ಲಿ ನಿರುತ್ಸಾಹ ಆಗಬಾರ್ದು. ಆ ಕೆಲಸ ಮಾಡುವ ಸಮಯದಲ್ಲಿ ಇನ್ನೊಂದು ಕೆಲಸ ಬತ್ತು ಅಂತಂದ್ರ ಅದಕ್ಕೆ ಪ್ರಯಾರಿಟಿ ಅಂತಾರ, ಮಹತ್ವ, ಅದಕ್ಕಿಂತ ಹೆಚ್ಚಿನ ಮಹತ್ವ ಇದ್ರೆ ಇದನ್ನ ಬಿಟ್ಟು ಅದಕ್ಕೆ ಹೋಗ್ಬೇಕು. ಆದ್ರೆ ಇದನ್ನು ಬಿಡ್ಬೇಕಾದ್ರೆ ಯಾರ್ಯಾರಿಗೆ ತೊಂದರೆ ಆಗ್ತದ, ಯಾರ್ಯಾರಿಗೆ ಕೊರತೆ ಆಗ್ತದ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕು. ಒಮ್ಮಿದೊಮ್ಮಿಗೆ ಹೇಳಾರ್ದ ಕೇಳಾರ್ದ ಬಿಟ್ಟು ಯಾವಾಗ ಕೆಲಸ ಮಾಡ್ಲಿಕ್ಕೆ ಹೋಗಿ ಇದಕ್ಕಿಂತ ಇಂಪಾರ್ಟೆಂಟ್ ಅದು ಅದ ತಿಳ್ಕೆ ವಿದೌಟ್ ಇನ್ಫಾರ್ಮೇಶನ್ ಆದ್ರೆ ಅದಕ್ಕಿಂತ ಇದು ಘೋರ ಆಗ್ತದೆ. ಅದಕ್ಕೆ ಕೆಲಸದೊಳಗ ಒಂದು ಪದ್ಧತಿ ಅದ, ಆ ಪದ್ಧತಿ ಪ್ರಕಾರ ಮಾಡ್ಕೋತ ಹೋಗ್ಬೇಕು. ಅದಕ್ಕೆ ತಿಳಿದುಕೊಳ್ಳುವ ಸಮಯದಲ್ಲಿ ಮನಸ್ಸನ್ನು ಅದರಲ್ಲಿ ಇಡು. ವ್ಯವಹಾರದಲ್ಲಿಯೂ ಆ ಮನಸ್ಸಿನ ಚಾಂಚಲ್ಯ ನಿಲ್ಲಿಸಿ ಬಿಡುತ್ತೇನೆ ಎನ್ನುವುದಾದರೆ ಅದು ಮರಣ ಹೊಂದಿದ ಮೇಲೆಯೇ ಸರಿ. ಅಲ್ಲಿಯವರೆಗೆ ಅದು ಸಾಧ್ಯವಿಲ್ಲ. ಸಾಯ ತನಕ ಮನಸ್ಸು ನೀವು ಕಂಟ್ರೋಲ್ ಮಾಡಿ ಅದಕ್ಕೆ ನಿಶ್ಚಲ ಮಾಡ್ತೀನಿ ಅಂದ್ರೆ ಅದು ಸಾಧ್ಯವೇ ಇಲ್ಲ. ಆದ್ದರಿಂದ ಈ ಹುಚ್ಚಿಗೆ ಹೋಗಬಾರದು. ನಮಗೆ ತಿಳುವಳಿಕೆ ಆಗುವ ಮಟ್ಟಿಗೆ ಮಾತ್ರ ಮನಸ್ಸಿನ ಚಾಂಚಲ್ಯವನ್ನು ಕಳೆದುಕೊಳ್ಳಬೇಕು. ಆ ಸಮಯದಲ್ಲಿ ಅದು ಬೇರೆ ವಿಷಯಕ್ಕೆ ಹಾರದಂತೆ ನೋಡಿಕೊಳ್ಳಬೇಕು. ಈ ವಿಷಯಕ್ಕೆ ಇಲ್ಲಿ ಕುಂತೊತ್ನಾಗ ಮತ್ತೊಂದು ವಿಷಯಕ್ಕೆ ಅದು ವಿಷಯ ಪಲ್ಲಟ ಆಗ್ಲಾರ್ದಂಗ ನೋಡ್ಕೋಬೇಕು. ಇಲ್ಲಿನ ಪ್ರವಚನ ಈ ಬ್ರಹ್ಮಜ್ಞಾನದ ಹೇಳುವ ಸಮಯದಲ್ಲಿ ಇದ್ರಾಗ ಮತ್ತೊಂದು ಯಾವ್ದಾರ ಕತಿ ತಕೊಂಡು ಕೂತ್ರ ವಿಷಯ ತಪ್ಪಿಬಿಡ್ತದೆ. ಅದು ಆಗಬಾರ್ದು. ವಿಷಯಕ್ಕೆ ಹಾರದಂತೆ ನೋಡಿಕೊಳ್ಳಬೇಕು ಎನ್ನುವುದು ನ್ಯಾಯವಾದ ಮಾತು. ಅದು ಕಡೆ ತನಕ ಕಾಯಮಾಗಿ ಹಾಗೇ ಇರಬೇಕು ಅಂದರೆ ಅದು ಹೇಗೆ ಸರಿಯಾದೀತು? ನಿಮ್ದು ವಿಚಾರ ಕೇಳುವಾಗ, ನೀವು ಏನೋ ಹೇಳುವಾಗ ಮನಸ್ಸು ನಿಮ್ ಜೊತೆಗೆ ಇರಲಿ ಅಂತಂದ್ರೆ ನ್ಯಾಯದ ಮಾತು. ನೀವು ವಿಚಾರಗಳನ್ನ ಹೇಳೋದು ಕೇಳೋದು ಮುಗಿದ ಮೇಲೂ ನಾವು ಹಿಂಗೇ ಇರಬೇಕು ಅಂದ್ರೆ ಅದು ಹೆಂಗ್ ಸರಿ ಆಗ್ತದ? ನೋಡಿ, ಈಗ ನಾನು ಹೀಗೆ ಕುಳಿತಿದ್ದೇನಲ್ಲ, ಈಗ ಹಿಂಗ್ ಕೂತಿನಲ್ಲ, ನಾನು ಹೀಗೆ ಕುಳಿತಿದ್ದೇನೆ ಎಂಬ ಅರಿವು ನಿಮಗೆ ಇರಬಾರದು. ನಿಮ್ಮ ಅರಿವು ನಿಮಗಿರಬಾರದು. ಮತ್ತೆ ಸುತ್ತಮುತ್ತ ಯಾರು ಕೂತಾರ ಅನ್ನೋದು ನಿಮ್ಗೆ ಗೊತ್ತಾಗಬಾರದು. ಅನ್ನುವವರು ಇಲ್ಲದಿಲ್ಲ, ಈ ರೀತಿ ಅನ್ನೋರದರ. ಧ್ಯಾನ ಅಂದ್ರೆ ಹೆಂಗಪ್ಪ ಅಂದ್ರ, ನೀ ಕುಂತಿದಲ್ಲ ಎಲ್ಲಿ, ನೀ ಯಾವ ಜಾಗದಾಗ ಕೂತಿದಿ, ಯಾವ ಭಂಗಿ ಒಳಗ್ ಕೂತಿದಿ, ಅದರ ಅರಿವು ನಿನಗಾಗಬಾರ್ದಪ್ಪ. ಮತ್ ನೀನ್ ಸುತ್ತಮುತ್ತ ಏನದ, ಯಾರದರ, ಏನು ಅದ್ರದ್ದು ಅರಿವು ನಿನಗಾಗಬಾರ್ದು. ಅದಕ್ಕೆ ಧ್ಯಾನ ಅಂತಾರ ಅಂತ ಹಿಂಗ ಅಂತಾರಲ್ಲ. ಈ ರೀತಿ ಅನ್ನೋರದರ, ಅವ್ರಿಗೇನು ಮಾಡುವುದು? ಅಂತವ್ರು ಹೇಳೋರದರಲ್ಲ, ಅದು ಏನು ಎಂದರೆ ಸಾಧ್ಯ ಅದ. ನೀವೆಲ್ಲಿ ಕೂತೀರಿ ಅದು ಮರ್ತಕ್ಕ, ನಿಮ್ ಸುತ್ತಮುತ್ತ ಏನ್ ನಡೆದದ ಅದನ್ನ ಮರ್ತು ಅದಕ್ಕೆ ಅದರದ ಸಂಬಂಧ ಇರ್ಲಾರ್ದಂಗೆ ಕುಂದಿರ್ಲಕ್ಕೆ ಎಂದರೆ ಸಾಧ್ಯ ಅದ ಏನದು? ಆ ರೀತಿ ಹೇಳೋರದಾರ, ಅವ್ರು ಹೇಳೋರದಾರ, ಕೇಳೋರದಾರ. ಅಂತವ್ರಿಗೆ ಏನ್ ಮಾಡ್ಲಿಕ್ಕಾಗ್ತದ? ಇಲ್ಲಿ ತನಕ ಯಾವ ಶಾಸ್ತ್ರದಲ್ಲಿಯೂ ಆ ರೀತಿ ಹೇಳಿಲ್ಲ. ಯಾವ ಶಾಸ್ತ್ರದಾಗೂ ಮನಸ್ಸನ್ನ ಈ ರೀತಿ ನಿರಂತರವಾಗಿ ಕಂಟ್ರೋಲ್ ಮಾಡತ್ ಯಾವ ಶಾಸ್ತ್ರದಾಗೂ ಹೇಳಿಲ್ಲ. ಮನಸ್ಸಿಗೆ ಒಂದು ಒಳ್ಳೆ ಕೆಲಸ ಕೊಡ್ರಿ, ಅದು ಒಳ್ಳೆ ಕೆಲಸದಾಗ ತೊಡಗಲಿ, ಸುಜ್ಞಾನ ಸದ್ಭಾವ ಸತ್ಕ್ರಿಯೆಗಳಲ್ಲಿ ತೊಡಗಲಿ, ಹೊರತು ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ ಎಂದು ಸಾಧ್ಯ ಇಲ್ಲ. ವ್ಯವಹಾರಗಳು ಸರಿಯಾಗಿ ನಡೆಯುತ್ತವೆ.
ವ್ಯವಹಾರ ನಡೆದೇ ನಡೀತಾವ. ನೀವು ಬ್ಯಾಡ ಅಂದ್ರೂ ನಡೀತಾವ, ಬೇಕಂದ್ರೂ ನಡೀತಾವ. ಏನಾಗ್ತದಪ್ಪ ವ್ಯವಹಾರದಲ್ಲಿ ಅಂತಂದ್ರೆ ವ್ಯತ್ಯಾಸ ಏನಾಗ್ತದ? ನಿಮ್ಮ ತಿಳುವಳಿಕೆಯಲ್ಲಿ ಬದಲಾವಣೆ ಆಗುತ್ತದೆ. ನಿಮ್ಮ ತಿಳುವಳಿಕೆಯಲ್ಲಿ ಬದಲಾವಣೆ ಆಗ್ತದಂದ್ರೆ ಏನದರ ಅರ್ಥ? ವ್ಯವಹಾರ ನಡೀತದ. ಈಗ ಫಸ್ಟ್ ದಿವಸ ರೊಟ್ಟಿ ಮಾಡೋರು ಇರ್ತಾರೆ ನೋಡ್ರಿ. ಫಸ್ಟ್ ದಿವಸ ರೊಟ್ಟಿ ಮಾಡಾಗ ಹೆಂಗಿರ್ತಾವ ರೊಟ್ಟಿ? ಅಮೆರಿಕ, ಜಪಾನ್ ಎಲ್ಲಾ ದೇಶದ ಮ್ಯಾಪ್ಗಳಾದಂಗಿರ್ತಾವ ಅವ್ರು ಮಾಡಿದ ರೊಟ್ಟಿಗಳು. ಮುಂದೆ ಬರ್ತಾ ಬರ್ತಾ ಪರಿಪೂರ್ಣತೆ ಬರ್ತದಿಲ್ಲ ರೊಟ್ಟಿ ಮಾಡೋದ್ರಾಗ. ಹಾಂಗ ಈಗ ವಿಚಾರ ಚಂದ್ರೋದಯ ಅಲ್ಲಿ, ವಿಚಾರ ಸಾಗರ ಅಲ್ಲಿ ಮೊದಲು ಫಸ್ಟ್ ಟೈಮ್ ಓದಿದಾಗ ನಿಮಗೆ ಏನು ತಿಳಿದದ ಅದು ತಿಳಿದದ ನೀವು ತಿಳ್ಕೊಂಡ್ಬಿಟ್ಟಿದ್ರಿ. ಇನ್ನೊಂದ್ಸಾರಿ ಓದ್ರಿ ನೋಡಮ್ಮು ಅಂತಂದತ್ನಾಗ ಈಗ ನಿಮ್ಗೆ ಗೊತ್ತಾಗ್ಲಕತ್ತದ. ನಾವು ಅವಾಗ ತಿಳ್ಕೊಂಡದ್ದು ಅದ್ರೊಳಗೆ ಏನೇನು ದೋಷಗಳದವ, ಏನೇನು ಅಶಕ್ತತೆಗಳದವ, ಈಗ ಮತ್ತೆ ಓದಿದ್ರೆ ಚೆನ್ನಾಗಿ ಅರ್ಥ ಆಗ್ಲಕತ್ತದ ಅಪ್ಪಾಜಿ ಅಂತೀರಿ. ಈಗ ನೀವು ಏನಾಯ್ತು? ವ್ಯವಹಾರಗಳು ನಡೆದವ, ನಡೀತಾ ಇರಬೇಕು. ಏನಾಗ್ತದಂದ್ರ ನಿನ್ನೆ ಮಾಡಿದ ತಪ್ಪು ಇವತ್ತು ನಮ್ಮ ಅರಿವಿಗೆ ಬರ್ತವೆ. ನಿನ್ನೆಗಿಂತ ಇವತ್ತು ನಾವು ಪರ್ಫೆಕ್ಟ್ ಆಗ್ತೇವೆ ವ್ಯವಹಾರದಲ್ಲಿ. ಅದನ್ನೇ ಹೇಳ್ತಾರ ಅವರು. ಏನು? ವ್ಯವಹಾರಗಳು ಸರಿಯಾಗಿ ನಡೆಯುತ್ತವೆ, ಅದ್ರಾಗ ಏನು ಡೌಟ್ ಇಲ್ಲ. ಆದರೆ ತಿಳುವಳಿಕೆಯಲ್ಲಿ ಮಾತ್ರ ಒಂದು ಬದಲಾವಣೆ ಆಗುತ್ತದೆ. ಮೊದಲು ತಪ್ಪಾದ ತಿಳುವಳಿಕೆ ಇರುತ್ತದೆ, ಈಗ ಅದನ್ನ ತೊಲಗಿಸಿಕೊಂಡು ಸರಿಯಾದ ತಿಳುವಳಿಕೆ ಮಾಡಿಕೊಂಡಿರುತ್ತೇವೆ. ಈ ರೀತಿ ನಮ್ಮ ತಪ್ಪಾದ ತಿಳುವಳಿಕೆಯನ್ನ ಕಳ್ಕೊಂಡು ಸರಿಯಾದ ತಿಳುವಳಿಕೆ ಮಾಡ್ಕೊಳ್ಳೋದಕ್ಕೆ ಏನಂತಾರ ಹೇಳ್ತಾರೆ ಇವರು? ಜ್ಞಾನ. ಜ್ಞಾನಕ್ಕೊಂದು ಹೊಸ ವಿಚಾರ ಹೇಳಿದರು. ಜ್ಞಾನ ಅಂದ್ರೆ ನಿನ್ನೆ ತನಕ ಏನ್ ತಿಳ್ಕೊಂಡಿವಿ ಅದು ಸರಿಗಿದ್ದಿದ್ದಿಲ್ಲ, ಅದನ್ನು ಸರಿ ಮಾಡಿ ಇವತ್ತೇನ್ ತಿಳ್ಕೊಂಡಿನಿ, ಇದೇ ಜ್ಞಾನ. ಇದನ್ನು ಕಡೆಗಣಿಸಿ ಅವನಿಗೆ ಏನೇನೂ ಅನಿಸಬಾರದು. ನಿನ್ನಿಕ್ಕಿಂತ ಇವತ್ತು ಪರ್ಫೆಕ್ಟ್ ಆಗೋದು ಇದು ಜ್ಞಾನಪ್ಪ. ಈ ಜ್ಞಾನದೊಳಗೆ ನಿಮ್ಮ ಮನಸ್ಸು ತೊಡಗಿದ್ರೆ ಸಾಕು. ಇದನ್ನು ಬಿಟ್ಟಿಗೆ ಅವನಿಗೆ ಏನು ಅನಿಸಬಾರ್ದು, ಕಣ್ಣೆದುರಿಗಿದ್ರು ಏನು ಕಾಣಿಸಬಾರ್ದು, ಯಾರಾದರೂ ಅವನಿಗೆ ಏನಾದರೂ ಮಾಡಿದರೆ ಅವನಿಗೆ ಗೊತ್ತೇ ಆಗಬಾರ್ದು ಎನ್ನುವ ಮಾತುಗಳೆಲ್ಲ ಅರ್ಥಹೀನವಾಗಿವೆ. ಅರ್ಥ ಇಲ್ಲದ ಮಾತುಗಳಿವೆಲ್ಲ. ಧ್ಯಾನಕ್ಕೆ ಕೂತವ್ರಿಗೆ, ಸಮಾಧಿಗೆ ಕೂತವ್ರಿಗೆ ಏನು ಆಗಬಾರ್ದು, ಏನು ಗೊತ್ತಾಗಬಾರ್ದು, ಬೇಡ. ನಿನ್ನೆಗಿಂತ ಇವತ್ತು ಪರ್ಫೆಕ್ಟ್ ಆಗ್ತಾನಲ್ಲ ಅದೇ ಜ್ಞಾನನೇ ಮುಖ್ಯ ಗುರಿ ಅಲ್ಲ. ಬಿಟ್ಟು ಇವೆಲ್ಲ ತಗೊಂಡು ಏನ್ ಮಾಡೋದು? ಏನು ಗೊತ್ತಿರ್ಲಾರ್ದಂಗೆ ಸುಮ್ಮ ಸತ್ತೆಣ ಕೂತಂಗ ಕೂತ್ರೆ ಏನಾಗದ? ಅದಕ್ಕೆ ಇವೆಲ್ಲ ಅರ್ಥಹೀನ ಮಾತು. ಅಂತ ಕೆಲಸ ಯಾರೂ ಮಾಡಬಾರದು. ಅದಕ್ಕಾಗಿ ಇಲ್ಲಿ ಹೇಳುತ್ತಿದ್ದಾರೆ, ಈ ವಿಷಯದಲ್ಲಿ ತಿಳಿಯಲಿಕ್ಕೆ ಆರಂಭವಾದ ಮನಸ್ಸಿಗೆ ಅದರಲ್ಲಿಯೇ ನಿಷ್ಠೆ ಇರಲಿ. ಏನು ತಿಳುವಳಿಕೆ ಪಡ್ಕೊಳಕತ್ತದ ಅದರಾಗೆ ನಿಷ್ಠೆ ಇರಲಿ. ಇದನ್ನ ಭಗವದ್ಗೀತೆ ಒಳಗೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶದ ಅನುವಾದದ ಮೂಲಕ ಮಾಡುತ್ತಾರೆ. ಏನು ಉಪದೇಶ? 18ನೇ ಅಧ್ಯಾಯದಲ್ಲಿದ್ದ ಒಂದು ಭಾಷಾಂತರ ಮಾಡ್ತಾರ. ಏನಂದ್ರೆ, ಎಲೈ ಧನಂಜಯ, ಸರ್ವಧರ್ಮವನ್ನಳಿದು ನನ್ನನ್ನೇ ಭಜಿಸು. ಸರ್ವಧರ್ಮವನ್ನಳಿದು ನನ್ನನ್ನೇ ಭಜಿಸು ಅಂತಂದ್ರೆ ಏನದ? ಏನು ಪಾಪ ಪುಣ್ಯ ಅಂತೇನೋ ಮಾಡ್ಕೊತ ಬಂದಿದ್ದೇವೆ ಅಲ್ಲಿಂದ ಇಲ್ಲಿ ತನಕ. ಧರ್ಮ ಕರ್ಮ ಅಂತ ಮಾಡ್ಕೊತ ಬಂದಿವಿ. ಧರ್ಮ ಅಧರ್ಮ ಪಾಪ ಪುಣ್ಯ ಇವೆಲ್ಲ ನಾವು ಮಾಡೋದು. ಇವ್ರದ್ದು ಧರ್ಮ ಅಧರ್ಮ ಪಾಪ ಪುಣ್ಯದ ಫಲಗಳು ಏನದವಂತಂದ್ರೆ ಇವು ಫಲ ಕೊಟ್ಟು ನಾಶ ಆಗಿ ಹೋಗ್ಬಿಡ್ತಾವ. ನೀವೆಷ್ಟರೇ ಧರ್ಮ ಮಾರ್ಗದಾಗ ನಡೀರಿ, ನೀವೆಷ್ಟರೇ ಅಧರ್ಮ ಮಾರ್ಗದಾಗ ನಡೀರಿ, ನೀವೆಷ್ಟರೇ ಪುಣ್ಯ ಕಾರ್ಯ ಮಾಡ್ರಿ, ನೀವೆಷ್ಟರೇ ಪಾಪ ಕಾರ್ಯ ಮಾಡ್ರಿ, ಆ ಕರ್ಮಗಳು ನಿಮ್ಮ ಲೆಕ್ಕದಾಗ ಜಮಾ ಆಗಿ ಅವು ಏನ್ ಮಾಡ್ತಾವ? ನೀವು ಮಾಡಿದ್ದು ಎಲ್ಲ ನಾಶ ಆಗಿ ಹೋಗ್ಬಿಡ್ತಾವ. ಏನು ಫಲ ಕೊಟ್ಟು ಹೋಗ್ಬಿಡ್ತಾವ ಅವು. ಆದ್ರೆ ನನ್ನನ್ನೇ ಭಜಿಸು ಅಂತಂದ್ರ ಯಾವಾಗ ನೀವು ಆತ್ಮಸ್ವರೂಪಕ್ಕೆ ಹೋಗ್ತೀರಿ, ಆತ್ಮಸ್ವರೂಪನೇ ಕೃಷ್ಣ ಸ್ವರೂಪ, ಮತ್ತೇನು? ಆತ್ಮಸ್ವರೂಪಕ್ಕೆ ಹೋಗ್ತೀರಿ. ಯಾವಾಗ ನೀವು ಬ್ರಹ್ಮ ಸ್ವರೂಪಕ್ಕೆ ಹೋಗ್ತೀರಿ, ಅಲ್ಲೇನಾಗ್ತದ?
ಬ್ರಹ್ಮದಲ್ಲಿರುವ ಜೀವಭಾವ ಕಳ್ಕೊಂಡು ಬ್ರಹ್ಮಭಾವ ಪರಿಪಕ್ವ ಆಗ್ತದೆ. ಜೀವಭಾವ ಕಡಿಮೆ ಹಾಕೋತ್ ಹೋಗ್ಬೇಕು, ಬ್ರಹ್ಮಭಾವ ಬಲಿಕೋತ್ ಹೋಗ್ಬೇಕು. ಜೀವಭಾವ ಅಳಿಬೇಕು, ಬ್ರಹ್ಮಭಾವ ಬೆಳಿಬೇಕು. ನೀವು ಬ್ರಹ್ಮಭಾವ ಬೆಳೆಸ್ಕೊಂಡದ್ದು ಏನು ಆದಲ್ಲ, ಆ ಬ್ರಹ್ಮಭಾವ ನಾಶ ಆಗಂಗಿಲ್ಲ. ಜನ್ಮ ಜನ್ಮಾಂತರಕ್ಕ ಅದು ನಿಮ್ಮ ಜೊತೆಗೆ ಎಷ್ಟು ಮಟ್ಟಿಗೆ ಬ್ರಹ್ಮಭಾವ ಇಲ್ಲಿ ತನಕ ಬೆಳೆಸ್ಕೊಂಡಿರಿ, ಎಷ್ಟರ ಮಟ್ಟಿಗೆ ನಿಮ್ಮ ಜೀವಭಾವ ಅಳಿಸ್ಕೊಂಡಿರಿ, ಆ ಮಟ್ಟ ಏನದಲ್ಲ ಜನ್ಮ ಜನ್ಮಾಂತರಕ್ಕೆ ನಿಮ್ಮ ಜೊತೆಗೆ ಬರ್ತದ, ನಾಶ ಆಗಂಗಿಲ್ಲ. ಅದಕ್ಕೆ ಮಾಮೇಕಂ ರುಜ ಅಂದ್ರೆ ನನ್ನನ್ನೇ ನೀನು ಭಜಿಸು. ಮತ್ತ ಅಲ್ಲಿಂದ ಇಲ್ಲಿ ತನಕ ಧರ್ಮ ಅಧರ್ಮ ಪಾಪ ಪುಣ್ಯ ಮಾಡಿವಲ್ಲ, ಅವೆಲ್ಲ ಏನಾತವಪ್ಪ ಅಂತಂದ್ರೆ ಯಾವಾಗ ಈ ಬ್ರಹ್ಮ ಸ್ವರೂಪಕ್ಕೆ ಬಂದ ಮೇಲೆ ಅವುಗಳ ಲೇಪ ನಮಗ್ ಹತ್ತಂಗಿಲ್ಲ. ಅವೆಲ್ಲ ಏನದವ? ಶರೀರ ಕರ್ಮಗಳು, ಆತ್ಮದ ಧರ್ಮಗಳಲ್ಲವು. ಶರೀರಕ್ಕೆ ಸಂಬಂಧಪಟ್ಟು ಅವು ನಮಗೆ ಸಂಬಂಧ ಇಲ್ಲ. ಅದಕ್ಕೆ ಇಷ್ಟು ಹೊತ್ತಿನವರೆಗೆ ಹೇಳಿದ್ದು ಎಲ್ಲ ಧರ್ಮವನ್ನು ಒಳಿದು ನನ್ನನ್ನೇ ಭಜಿಸು ಅಂತಂದ್ರೆ ಇಷ್ಟೊತ್ತಿನವರೆಗೆ ಹೇಳಿದ್ದು ಭಗವದ್ಗೀತೆ ಒಳಗೆ 18 ಅಧ್ಯಾಯ ಏನ್ ಹೇಳಿನಿ, ಆ ಎಲ್ಲ ಹೇಳಿದ ವಿಚಾರ ಈ ಒಂದೇ ಮಾತಿನಾಗದ ನೋಡಪ್ಪ, ನನ್ನನ್ನೇ ಭಜಿಸು ಅನ್ನೋದ್ರಾಗದ. ಹಾಗೆಯೇ ಮೊದಲಿಗೆ ಆರಂಭ ಮಾಡುವ ಕಾಲಕ್ಕೆ ಯಾವುದನ್ನು ಹೇಳಿತ್ತೋ, ಇಲ್ಲಿಯವರೆಗೆ ಏನು ಹೇಳಲಾಗಿದೆಯೋ ಅದೆಲ್ಲದರ ಸಾರಾಂಶ ಇದೆ ನೋಡಪ್ಪ. ಏನಂತಂದ್ರ ನಿನ್ನ ಎಲ್ಲ ಧರ್ಮವನ್ನಳಿದು ಸರ್ವಧರ್ಮವನ್ನಳಿದು ನನ್ನನ್ನೇ ಭಜಿಸು ಅನ್ನಂಥದ್ದು ಇದು ಬಹಳ ಮುಖ್ಯ ಅದ. ಅರ್ಜುನ, ಈ ಧರ್ಮಗಳೆಂದು ಯಾವವು ಇವೆಯಲ್ಲ ಅವೆಲ್ಲವನ್ನು ಬಿಟ್ಟು ಕೊಟ್ಟು ನನ್ನನ್ನೇ ಭಜಿಸು. ಅತ್ಯಂತ ಶ್ರೇಷ್ಠವಾದ ಧರ್ಮವೆಂದರೆ ಪರಮಾತ್ಮನ ಆರಾಧನೆ. ಏನದು? ಹೆಂಗ? ಅಹಂ ಬ್ರಹ್ಮಾಸ್ಮಿ ಶಿವೋಹಂ, ಇದೆ ಪರಮಾತ್ಮನ ಆರಾಧನೆ. ಅವನ ಅನುಸಂಧಾನ ಹೆಂಗ್ ಮಾಡಬೇಕು? ನಿಷ್ಕಾಮನಾಗಿ ಮಾಡುವುದೆಂಬುದೇನಿದೆಯಲ್ಲ ಅದೇ ನಿಜವಾದ ಪರಮಾತ್ಮನ ಏನದ ಆರಾಧನೆ. ನಿಷ್ಕಾಮವಾಗಿ ಮಾಡಬೇಕು, ಸಕಾಮವಾಗಿ ಮಾಡಬಾರ್ದು, ನಿಷ್ಕಾಮವಾಗಿ ಮಾಡಬೇಕು. ಸರ್ವ ಧರ್ಮವನ್ನು ಉಳಿದು ಅಂತಂದ್ರ ತಾತ್ಕಾಲಿಕ ಫಲವನ್ನು ಮಾತ್ರ ಕೊಟ್ಟು ಮುಂದೆ ದುಃಖವನ್ನೂ ಕೂಡ ಕೊಡಬಹುದಾದಂತ ಕ್ಷುದ್ರವಾದ ಧರ್ಮಗಳಿವೆಯಲ್ಲ ಅವೆಲ್ಲವುಗಳನ್ನ ಬಿಟ್ಟು ನನ್ನನ್ನೇ ಭಜಿಸು ಅಂದ್ರೆ ಅದರ ಅರ್ಥ ಇಲ್ಲೇನಾಯ್ತು? ಅಲ್ಲಿ ತಾತ್ಕಾಲಿಕವಾದ ಫಲ ಕೊಡಂಥದ್ದು, ಇಲ್ಲಿ ತನ್ನನ್ನೇ ಭಜಿಸಿದ್ರೆ ಏನಾಗ್ತದ? ಶಾಶ್ವತವಾದ ಫಲ ಕೊಡ್ತದೆ. ಇಲ್ಲೇನದ? ಕ್ಷುದ್ರ ಧರ್ಮ ಅಂತ ಏನದಲ್ಲ ಅದು ಆತ್ಮವನ್ನೇ ಭಜಿಸೋದೇನದ ಶ್ರೇಷ್ಠ ಧರ್ಮ. ಹೀಗಾಗಿ ನನ್ನನ್ನೇ ಭಜಿಸು, ನನಗೇ ಶರಣು ಬಾ ಅಂತೇಳಿ ಗೀತೆಯೊಳಗೆ ಸಂಸ್ಕೃತದಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರುಜ ಅಂತ ಹೇಳಿದ್ರು. ಈ ಮಾತಿನ ಭಾಷಾಂತರವೇ ಇದುವರೆಗೆ ಹೇಳಿದ್ದು ಅಂದ್ರೇನು? ಈ ಮಾತಿನ ಭಾಷಾಂತರವೇ ಇದುವರೆಗೆ ಹೇಳಿದ್ದು ಅಂತಂದ್ರ 17 ಅಧ್ಯಾಯಗಳೆಲ್ಲ ಏನ್ ಹೇಳಿನಲ್ಲ ಇದರದೇ ಎಕ್ಸ್ಪ್ಲೇನೇಷನ್ ಅದ. ಲಾಸ್ಟಿಗೆ ಈ ಮಾತು ಜ್ಞಾನದ ಮಾತು ಹೇಳಬೇಕಾಗಿತ್ತು, ಅದಕ್ಕೆ ಹೇಳಿನ್ ನೋಡಪ್ಪ ಅಂಥೇಳಿ ಇಲ್ಲಿಗೆ ಇದನ್ನ ನಿಲ್ಲಿಸೋಣ. ನಿಲ್ಲಿಸಿ ಏನಾಗಬೇಕಂತಂದ್ರೆ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಮತ್ತೆ ಮಾಮೇಕಂ ಶರಣಂ ರುಜ ಅಂತಂದ್ರೆ 3 ಹೇಳಿದ್ರು. ಈಗ ಮೊದಲ ನಿರ್ಮಲ ಚಿತ್ತಕ್ಕೆ ಏನ್ ಹೇಳಿದ್ರು? ಪಂಚಕ್ಲೇಶಗಳು ಸ್ವಚ್ಛ ಮಾಡ್ಕೊಳ್ಳೋ ಹೇಳಿದ್ರು. ನೆಕ್ಸ್ಟ್ ಏನ್ ಹೇಳಿದ್ರು? ನಿಶ್ಚಲ ಚಿತ್ತಕ್ಕ ಧ್ಯಾನ ಮಾಡ್ಬೇಕಂತ ಹೇಳಕ್ಕೆ ಕಣ್ಣು ಮುಚ್ಕೊಂಡು ಕುಂತು ಹುಚ್ಚುಚ್ಚು ಮಾಡಬೇಡ್ರಿ, ವಿಚಾರದಾಗ ಮುಣಗ್ರಿ. ಎಲ್ಲ ವಿಚಾರದಾಗ ಮುಣಗಿ ನೀವು ಯಾವಾಗ ವಿಚಾರ ತಿಳ್ಕೊತೀರಿ ಆ ಸಮಯದಲ್ಲಿ ನಿಮ್ಮ ಮನಸ್ಸು ನಿಮ್ಮ ಜೊತೆಗಿದ್ರೆ ಸಾಕು. ಅದು ಸಂಪೂರ್ಣ ನಿಶ್ಚಲವಾಗಿರ್ಲಿ ಅನ್ನಂತ ಹಠ ಮಾಡಬೇಡ್ರಿ. ಅದು ಸಂಪೂರ್ಣ ನಿಶ್ಚಲ ಆದ್ರೆ ನಿದ್ರೆ ಆಗ್ತದ. ಮತ್ತು ಸಂಪೂರ್ಣ ಯಾವಾಗ ನಿಶ್ಚಲ ಆಗ್ತದಪ್ಪ ಅಂತಂದ್ರ ಮರಣ ಹೊಂದಿದ ಮೇಲೆ ಅದು ನಿಶ್ಚಲ ಆಗ್ತದ, ಹೊರತು ನೀವು ಜೀವಂತಿರೋ ತನಕ ಅದು ನಿಶ್ಚಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ತತ್ವಜ್ಞಾನ ಚಿಂತನೆ ಮಾಡುವಾಗ ನಿಮ್ಮ ಮನಸ್ಸು ಅದರ ಗೀಟು ಕೇಳಿದ್ರೆ ಸಾಕು. ಫೋಟೋ ತೆಕ್ಕೊಳ್ಳಾಗ ನೆಟ್ಟಗೆ ಕೂತು ಫೋಟೋ ತೆಕ್ಕೊಂಡ್ರೆ ಸಾಕು. ಆಮೇಲೆ ನಿಮ್ಮ ಮನಸ್ಸು
ಯಾಕಡೆ ಚಲನವಲನ ಆದರೂ ಸಹಿತ ನಿಮ್ಮ ಫೋಟೋ ಚೆನ್ನಾಗೇ ಬರ್ತದಲ್ಲ. ಹಂಗ ನಿಮ್ಮ ಚಾರಿತ್ರ್ಯ ಚೆನ್ನಾಗೇ ಇರ್ತದ. ಬ್ರಹ್ಮಜ್ಞಾನ ಕೇಳುವಾಗ ನೀವು ಕಾನ್ಸಂಟ್ರೇಷನ್ ನಿಂತ ಕೇಳಿ, ಆಮೇಲೆ ನೀವು ಬೇರೆ ಏನೇ ವ್ಯವಹಾರ ಮಾಡಿದ್ರು ಸಹಿತ ಯಾವ ರೀತಿ ಫೋಟೋ ಶಾಶ್ವತವಾಗಿ ಚೆನ್ನಾಗಿರ್ತದ, ಅದೇ ರೀತಿ ನಿಮ್ಮ ಚಾರಿತ್ರ್ಯ, ನಡೆ, ನುಡಿ ಎಲ್ಲ ಚೆನ್ನಾಗಿಯೇ ಇರ್ತದ ಅನ್ನೋಂಥ ಮಾತು ಹೇಳಿ ಏನ್ ಮಾಡಿದ್ರು, ಅದು ನಿಶ್ಚಲ ಚಿತ್ತಕ್ಕೆ ಸಂಬಂಧಪಟ್ಟಂತ ವಿಷಯ ಹೇಳಿದ್ರು. ಆಮೇಲೆ ಏನ್ ಹೇಳಿದ್ರು, ಎಲ್ಲ ಧರ್ಮಗಳು ಮಾಡ್ಕೋತ, ಕರ್ಮಗಳು ಮಾಡ್ಕೋತ ಮನಸ್ಸನ್ನ ಚಂಚಲ ಮಾಡ್ಕೋಬೇಡಪ್ಪ. ಏನ್ ಮಾಡು, ಕೇವಲ ನನ್ನನ್ನೇ ಭಜಿಸು. ಈ ಉಳಿದ ಧರ್ಮ, ಅಧರ್ಮ, ಕರ್ಮ, ಪಾಪ, ಪುಣ್ಯ ಏನದವ ಇವು ನಿಮಗೆ ತಾತ್ಕಾಲಿಕ ಫಲವನ್ನು ಕೊಟ್ಟು ಅವು ನಾಶ ಆಗಿ ಹೋಗ್ಬಿಡ್ತಾವ. ಆದ್ರ ಇಲ್ಲಿ ಅವಿನಾಶಿಯಾದ ಪರಮಾತ್ಮನನ್ನ ನೀನು ಭಜಿಸ್ತಾ ಇದ್ರೆ ನೀನು ಅವಿನಾಶಿಯಾಗಿ ಶಾಶ್ವತವಾದ ಫಲವನ್ನು ಹೊಂದತಿ, ಮೋಕ್ಷ ಹೊಂದತಿ, ಪರಮಾನಂದ ರೂಪ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಹೊಂದತಿ ನೋಡಪ್ಪ ಅನ್ನಂತ ಮಾತು ಇಲ್ಲಿ ಹೇಳಿದ್ರು. ಮುಂದಿನ ವಿಷಯ ಮತ್ತೆ ನಾಳೆ ನೋಡೋಣ. ಅಹಂ ತ್ವಾ ಸರ್ವ ಪಾಪೇ ಶುಭೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅನ್ನೋದು ನಾಳೆ ನೋಡೋಣ ಏನಂತ. ಏನಾರ ಡೌಟ್ಸ್ ಇದ್ರೆ ಕೇಳಿ. ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ಮತ್ತೆ ಮುಮುಕ್ಷತ್ವ ಎಲ್ಲಾನು ಹೇಳಿದ್ರಿ. ಕರ್ಮಕಾಂಡ ಆಯ್ತು, ಉಪಾಸನ ಕಾಂಡ ಆಯ್ತು, ಜ್ಞಾನ ಕಾಂಡ ಆಯ್ತು. ಯಾರಿಗೇನಾರು ಕೇಳೋದು ಹೇಳೋದಿದ್ರೆ ಕೇಳ್ರಿ, ಇಲ್ಲ ಅಂತಂದ್ರೆ ಸಂಕ್ಷಿಪ್ತ ಮಂಗಲ ಹೇಳಿ ಮುಕ್ತಾಯ ಮಾಡಿಸಿ. ಅದಕ್ಕೆ ಮನಸ್ಸಿನ ನಿಶ್ಚಲತೆಗಾಗಿ ಹಠ ಮಾಡಿ ಅದ್ರ ಸಲುವಾಗಿ ಬಹಳ ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳಕತ್ತಾರ. ಅದು ಯಾವಾಗ ನಿಶ್ಚಲ ಆಗ್ತದ ಅಂದ್ರೆ ಸತ್ತ ಮೇಲೆ ಆಗ್ತದ. ಬದುಕಿರೋ ತನಕ ಅದು ಎಂದೂ ನಿಶ್ಚಲ ಆಗಂಗಿಲ್ಲ. ಅವೆಲ್ಲ ಹುಚ್ಚ ವ್ಯಾಪಾರ ಬಿಡ್ರಿ ಅಂತ ಜ್ಞಾನಿಗಳು ಹೇಳ್ತಾರ. ಅದು ಹುಚ್ಚ ವ್ಯಾಪಾರ ಅಲ್ಲ. ನಮ್ ಗೌರವ ಅವ್ರಿಗೆ ಕೇಳಿದ್ರ ಸಮಾಧಿ ಅವೆಲ್ಲ ಎದಕ್ಕದವ ಶಾಸ್ತ್ರದಾಗ ಅಂತಾರವ್ರು. ಅದಾವಲ್ರಿ ಮತ್ ಸಮಾಧಿ ಅಂತವ, ನಿರ್ವಿಕಲ್ಪ ಸಮಾಧಿ, ಸವಿಕಲ್ಪ ಸಮಾಧಿ ಇಂಥವೆಲ್ಲ ಅದಾವ. ಅವೆಲ್ಲ ಏನು ಅಲ್ಲ, ಅವೆಲ್ಲ ಅರ್ಥ ಇಲ್ಲದ ಮಾತು ಅಂತ ಹೇಳಕ್ಕೆ ನೀವು ಅಂತೀರಿ ಅಂತಂದ್ರ ಮತ್ತ ಅವ್ರು ಮಾಡೋರೇನು ಹುಚ್ಚರೇನು ಅಂತಂದ್ರೇನು? ಆ ಒಂದು ಉಪಾಸನೆಯ ಸಾಧನ ಮಟ್ಟದಲ್ಲಿರುವವರಿಗೆ ಅದೇ ಸತ್ಯ, ಅದೇ ಅವರಿಗೇನು ಅಭಿಪ್ಸೆ. ಉಪಾಸನೆಯ ಮಟ್ಟದಲ್ಲಿರುವವರಿಗೆ ಅದೇ ಅವರಿಗೆ ಅಭಿಪ್ಸೆ, ಅದೇ ಬಹಳ ಶ್ರೇಷ್ಠವಾದ ಸಾಧನೆ. ಕರ್ಮದ ಮಟ್ಟದಲ್ಲಿರುವವರಿಗೆ ಕರ್ಮನೇ ಬಹಳ ದೊಡ್ಡದವರಿಗೆ. ಎದಕ್ಕೆ ಹೇಳಾರ ಅಂತಾರೆ, ಜ್ಞಾನದಾಗ ಆ ವಿಷಯ ಎಲ್ಲ ಬಿಚ್ಚಿಟ್ಟು ಹೇಳ್ತಿರ್ತಾರ. ಆದ್ರೆ ಈ ವಿಷಯ ಅವರಿಗೆ ತಲೆಯಾಗ ಹೋಗಂಗಿಲ್ಲ. ಅವ್ರಿಗೇನಾಗ್ತಿರ್ತದ ಅದೇ ಮಾಡ್ಬೇಕಂತಿರ್ತಾರ. ಯಾಕಂದ್ರೆ ಅವರಿಗೆ ಅವ್ರ ಮಟ್ಟನೇ ಅಷ್ಟೇ ಇರ್ತು. ಆ ಮಟ್ಟ ಇದ್ದತ್ನಾಗ ಅವ್ರಿಗೆ ಅದೇ ಚಂದ ಅನ್ನಿಸ್ತಿರ್ತದ, ಅದೇ ಅತ್ಯಂತ ಶ್ರೇಷ್ಠ ಅನ್ನಿಸ್ತಿರ್ತದ. ಆಯ್ತು ಮಾಡ್ರಿ, ಅದು ಮಾಡಿದ್ಮೇಲೂ ಮುಂದೆ ಇದಕ್ಕೆ ಬರಬೇಕು. ಅವ್ರು ಎಷ್ಟೊತ್ತಾದ್ರು ಅದು ಮಾಡಿದ್ರು ಬರ್ಬೇಕು, ಮಾಡ್ಲಿಲ್ಲ ಅಂದ್ರೂ ಬರ್ಬೇಕು. ಅದು ಮಾಡ್ಲಾರ್ದೆ ಇಲ್ಲಿ ಬಂದ್ರು ಸಹಿತ ಅದು ಮಾಡ್ಲಾರ್ದ ಏನು ಕೊರತೆಗಳದಾವ ಅವೆಲ್ಲಾನು ಇದ್ರಾಗ ತುಂಬಿಕೋತಾವ. ನಿಷ್ಠೆಯಿಂದ ಪಾಠ ಕೇಳಿದ್ರೆ ಅವೆಲ್ಲ ಕೊರತೆಗಳು ಇಲ್ಲಿ ತುಂಬಿಕೋತಾವ. ನಿಶ್ಚಲವಾಗಿ ಕುಂತು ಕೇಳ್ತೀರಿ, ನಿರ್ಮಲವಾಗಿ ಕೂತು ಕೇಳ್ತೀರಿ. ಇಲ್ಲೇನ್ ಚಂಚಲ ಆಲಕತ್ತೀರ, ಏನ್ ಮಲಿನ ಆಲಕತ್ತೀರ, ಏನಿಲ್ಲ, ಆನಂದವಾಗಿ ಕೂತು ಕೇಳಕತ್ತೀರಿ ಅಂತ ಅಂದಲ್ಲ. ಯಾ ನಿಶ್ಚಲ ಸಾಧನೆ ಮಾಡ್ತೀರಿ, ಯಾ ನಿರ್ಮಲ ಸಾಧನೆ ಮಾಡ್ತೀರಿ ಅಂತ ಜ್ಞಾನದವ್ರು ಹೇಳ್ತಾರೆ. ನಂಬಲ್ಲಿ ಅಂತ ಎಲ್ಲದರದ್ದು ಪರಿಚಯ ಮಾಡಿಸ್ಲಕತ್ತೀವಿ. ನಿಮಗೆ ಆದ ಒಂದು ಗುಣ ಸ್ವಭಾವ ಅಂತ ಇರ್ತದ. ಆ ಗುಣ ಸ್ವಭಾವಕ್ಕೆ ತಕ್ಕಂತೆ ನಿಮ್ಮ ಸಾಧನೆಗಳು ಏನೇನು ಮಾಡ್ಬೇಕನ್ನಿಸ್ತದ ಮಾಡ್ಕೋತ ಹೋಗ್ಬೇಕು. ನಮ್ಮಲ್ಲಿ ಕರ್ಮಕಾಂಡನೂ ಅದ, ಉಪಾಸನ ಕಾಂಡ ಅನ್ನೋದು, ಜ್ಞಾನ ಕಾಂಡ ಎಲ್ಲನೂ. ಜ್ಞಾನದ ಜೊತೆಗೆ ಭಾನಕಾಂಡನೂ ಅದು. ನಮ್ಮ ಜ್ಞಾನಕಾಂಡನೇ ಲಾಸ್ಟ್ ಎಲ್ಲ ಕಡೆ. ನಮ್ಮಲ್ಲಿ ಭಾನ ಅಹಂ ಬ್ರಹ್ಮಾಸ್ಮಿ ಶಿವೋಹಂ ಅನ್ನೋದು ವಿಶೇಷವಾಗಿ ನಿಮ್ಗೆ ಅನುಭವಕ್ಕೆ ಬರಂಗ
ಎಲ್ಲ ವಿಚಾರಗಳು ಪ್ರತಿನಿತ್ಯ ಹೇಳ್ತಿರ್ತೀವಿ. ಏನ್ ಹೇಳ್ಬೇಕಾ? ಯಾರೇನ್ ಮಾತಾಡ್ಬೇಕಾ? ಸೈಲೆಂಟ್.